ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಇಲ್ಲಿರುವಂಥ ಜಿಹಾದಿ ಶಕ್ತಿಗಳು ಮುಸಲ್ಮಾನ ಪುಂಡರು ಗಣಪತಿ ಮೆರವಣಿಗೆ ಮೇಲೆ ನಾಗಮಂಗಲ ಇರಬಹುದು, ದಾವಣಗೆರೆ ಇರಬಹುದು, ಗಲಾಟೆಯನ್ನು, ದೊಂಬೆಗಳನ್ನು, ಕಲ್ಲು ತೂರಾಟನ್ನು, ಪೆಟ್ರೋಲ್ ಬಾಂಬ್ಗಳನ್ನು ಹಾಕುವಂಥ ಮಟ್ಟಕ್ಕೆ ಬಂದು ನಿಂತ್ಕೊಂಡಿದ್ದಾರೆ. ಇದಕ್ಕೆ ನೇರ ಕಾರಣ ಕಾಂಗ್ರೆಸ್ ಸರ್ಕಾರ. ಓಪನ್ ಆಗಿ ಇವತ್ತು ಮುಸ್ಲಿಂ ಗುಂಡಾಗಳು ಹೇಳ್ತಾ ಇದ್ದಾರೆ ನಮ್ಮ ಸರ್ಕಾರ ಇದೆ ಅಂತ. ಸೊ ಈ ರೀತಿಯಾಗಿ ಅವರ ಉದ್ದಟತನ ಏನು ನಡೀತಾ ಇದೆ, ಇದಕ್ಕೆ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಅವ್ರ ಜೊತೆಗೆ ನಿಂತ್ಕೊಂಡದೆ. ಗೃಹ ಮಂತ್ರಿಗಳಿಗೆ ನಾಚಿಕೆ ಮಾನ ಮರ್ಯಾದೆ ಇದೆಯೋ ಗೊತ್ತಿಲ್ಲ. ನಾಗಮಂಗಲ ಘಟನೆಯನ್ನು ಆಕಸ್ಮಿಕ ಘಟನೆ ಅಂತ ಹೇಳ್ತಾರೆ. ಮಂತ್ರಿಗಳೇ, ನೀವು ಅಯೋಗ್ಯರಿದ್ದೀರಿ, ಅನ್ಫಿಟ್ ಇದ್ದೀರಿ ಗೃಹ ಮಂತ್ರಿ ಆಗೋದಕ್ಕೆ. ವ್ಯವಸ್ಥಿತವಾಗಿ ಪೆಟ್ರೋಲ್ ಬಾಂಬ್ಗಳನ್ನು ತಯಾರು ಮಾಡಿಕೊಂಡು ಅಲ್ಲಿ ಗಲಾಟೆ ಮಾಡಿದ್ದು ನಿಮಗೆ ಆಕಸ್ಮಿಕ ಅನಿಸುತ್ತಾ? ಇದೇ ಹೇಳಿಕೆ ಇವತ್ತು ಆ ಒಂದು ಮುಸ್ಲಿಂ ಗುಂಡಾಗಳಿಗೆ ಪ್ರೇರಣೆ ಆಗ್ತಾಯಿದೆ. ಅದರಲ್ಲಿ ಆರೋಪಿಗಳು PFI ಪ್ರೇರಿತವಾದಂಥವ್ರು ಇದ್ದಾರೆ. ಒಂದು ಸರಿಗೆ ಆ FIR ಅನ್ನು ಓದಿ ಗೃಹ ಮಂತ್ರಿಗಳೇ, 3 ಜನ PFIದವ್ರದ್ದು ಹೆಸರಿದೆ. ಅದರಲ್ಲಿ 4-5 ದಿವಸದ ಮುಂಚೆ ಬಂದವರು ನಾಗಮಂಗಲದಲ್ಲಿ ಇದ್ರು ಅನ್ನೋಂಥದ್ದು ಮಾಹಿತಿ ಇದೆ. ಇದು ಯಾವುದೂ ಗೊತ್ತಿರಲಾರ್ದೇ ಬಾಲಿಶ್ ಆಗಿ, ಚೈಲ್ಡಿಶ್ ಆಗಿ ಹೇಳಿಕೆ ಕೊಡುವಂಥ ಈ ಗೃಹ ಮಂತ್ರಿ, ಅಯೋಗ್ಯ ಗೃಹ ಮಂತ್ರಿಗೆ ಧಿಕ್ಕಾರ ಹೇಳ್ತಾ ಇದ್ದೀನಿ. ತಕ್ಷಣ ರಾಜೀನಾಮೆ ಕೊಡಬೇಕು ಮುಖ್ಯಮಂತ್ರಿ. ಇಂಥ ಅವಿವೇಕಿ ಗೃಹ ಮಂತ್ರಿಯನ್ನು ಇಟ್ಕೊಂಡ್ರೆ ರಾಜ್ಯದ ಜನ ಭಯಭೀತರಾಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ತಕ್ಷಣದೊಳಗೆ ಅವರನ್ನು ಕಿತ್ತು ಬಿಸಾಕಬೇಕು ಅನ್ನುವಂಥದ್ದನ್ನು ಆಗ್ರಹ ಮಾಡ್ತಾಯಿದ್ದೀನಿ. ಇದ್ರ ಜೊತೆಗೆ ಮುಸ್ಲಿಂ ಗುಂಡಾಗಳಿಗೆ ಹೇಳ್ತಾ ಇದ್ದೀನಿ, ನಿಮಗಷ್ಟೇ ಕಲ್ಲು ಹಿಡಿಯೋಕ್ಕೆ ಬರಲ್ಲ, ನಿಮಗಷ್ಟೇ ತಲವಾರು ಹಿಡಿಯೋಕ್ಕೆ ಬರಲ್ಲ. ಹಿಂದೂ ಸಮಾಜಕ್ಕೂ ಗೊತ್ತಿದೆ. ಈಗಾಗಲೇ ನಾವು ಘೋಷಣೆ ಮಾಡಿದ್ದೀವಿ, ಬರುವ ಗಣೇಶ ಚತುರ್ಥಿ ಮೆರವಣಿಗೆಗೆ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಆ ಯುವಕ ಮಂಡಳದವರು ನಮಗೆ ವಿನಂತಿಯನ್ನು ಮಾಡಿಕೊಂಡ್ರೆ ರಕ್ಷಣೆಗಾಗಿ ಶ್ರೀರಾಮ ಸೇನೆ ವತಿಯಿಂದ 50 ಜನರು ಯುವಕರನ್ನು ತಲವಾರ್ ಸಮೇತ್ ನಾವು ಆ ಮೆರವಣಿಗೆಗೆ ರಕ್ಷಣೆಯನ್ನು ಕೊಡಬೇಕು ಅನ್ನುವಂಥದ್ದನ್ನು ನಿರ್ಧಾರವನ್ನು ತಗೊಂಡಿದ್ದೀವಿ. ಈ ಅಯೋಗ್ಯ ರಾಜಕಾರಣದಿಂದ, ಈ ರಾಜ್ಯ ಸರ್ಕಾರದಿಂದ ಹಿಂದೂಗಳ ಹಬ್ಬಗಳಿಗೆ, ಹಿಂದೂಗಳಿಗೆ ರಕ್ಷಣೆ ಇಲ್ಲ ಅನ್ನುವಂಥದ್ದು ಸಾಬೀತಾದದ್ದಕ್ಕೆ ನಾವೇ ಕೈಯೊಳಗೆ ಶಸ್ತ್ರವನ್ನು ಹಿಡ್ಕೊಂಡು ನಮ್ಮ ಹಬ್ಬವನ್ನು ಆಚರಣೆ ಮಾಡೋದು ಅನ್ನುವಂಥದ್ದು ನಿರ್ಧಾರವನ್ನು ತಗೊಂಡಿದ್ದೀವಿ. ತಿರುಪತಿಯ ತಿಮ್ಮಪ್ಪನ ಪ್ರಸಾದದ ಬಹಳ ದೊಡ್ಡ ದ್ರೋಹ ಮಾಡಿದ್ದಾರೆ, ಅನಾಹುತ ಮಾಡಿದ್ದಾರೆ, ಇಡೀ ಹಿಂದೂ ಸಮಾಜಕ್ಕೆ ಆಘಾತ ಮಾಡಿದ್ದಾರೆ. ಇದು ಯಾರೂ ಸಹ ನಾಗರಿಕರು, ಮನುಷ್ಯತ್ವ ಇರೋರು ಯಾರೂ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಈ ಘಟನೆ ಸಂಪೂರ್ಣವಾದಂಥ ತನಿಖೆ ಆಗಬೇಕು. ನಿನ್ನೆಯಿಂದ ಒಂದು ಪ್ರಯತ್ನ ಪ್ರಾರಂಭ ಆಗಿದೆ. ಇಡೀ ದೇಶದಲ್ಲಿರುವಂಥ ಹಿಂದೂ ಸಂಘಟನೆಗಳೆಲ್ಲ ಸೇರಿಕೊಂಡು ಜಗನ್ ಮನೆಗೆ ಮುತ್ತಿಗೆ ಹಾಕಬೇಕು ಅನ್ನುವಂಥದ್ದು ಸಹ ಒಂದು ರಾಜ್ಯ ಮಟ್ಟದಲ್ಲಿ ಚಿಂತನೆ ಪ್ರಾರಂಭ ಆಗಿದೆ. ಈ ವಿಷಯವನ್ನು ಇಷ್ಟಕ್ಕೆ ಬಿಡಲ್ಲ. ಇವತ್ತು ಇಡೀ 100 ಕೋಟಿ ಹಿಂದೂಗಳ ಭಾವನೆಯನ್ನು ಘಾಸಿ ಮಾಡಿದಂಥ ಪ್ರಕರಣ ಈ ತಿರುಪತಿ ಪ್ರಕರಣ. ಅದಕ್ಕೆ ನಮ್ಮದು ಆಗ್ರಹ ಇದೆ, ತಕ್ಷಣದೊಳಗೆ ಅಲ್ಲೊಂದು ಲ್ಯಾಬ್ ಆಗಬೇಕು, ತಕ್ಷಣದೊಳಗೇ ಲ್ಯಾಬ್ ಆಗಬೇಕು. ಪ್ರತಿಯೊಂದು ಸರಿನೂ ಸಹ ಅದನ್ನು ರ್ಯಾಂಡಮ್ ಆಗಿ ಚೆಕ್ ಆಗ್ತಾ ಹೋಗಬೇಕು ಅನ್ನುವಂಥದ್ದು ಆಗ್ರಹವನ್ನು ಈಗಾಗಲೇ ನಾವು ಮಾಡಿದ್ದೀವಿ. ಮುಂದಿನ ದಿವಸದಲ್ಲಿ ಆ ಜಗನ್ಗೆ ಇದಕ್ಕೆ ಸರಿಯಾದಂಥ ಉತ್ತರವನ್ನು ಹಿಂದೂ ಸಮಾಜ ಕೊಡುತ್ತೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಈಗ ಕಳೆದ ಸಾರಿ ಇದೇ ವಿಜಯದಶಮಿಯ ಸಂದರ್ಭದಲ್ಲಿ ಹಾವೇರಿ ಜಿಲ್ಲೆ ಹಾನಗಲ್ನಲ್ಲಿ ಕಾಶ್ಮೀರ ಮಸೀದಿ ಅನ್ನುವಂಥ ಎದುರುಗಡೆಗೆ ಬೀರದೇವರ ಪಲ್ಲಕ್ಕಿ ಹೋಗಬೇಕಾದ್ರೆ ತಡೆದ್ರು, ಗಲಾಟೆ ಮಾಡಿದರು, ಕಲ್ಲು ತೂರಾಟ ಮಾಡಿದರು. ವಿಜಯಪುರದೊಳಗೆ ದೇವಿ ವಿಗ್ರಹದ ಮೇಲೆ ಮೂತ್ರ ವಿಸರ್ಜನೆ ಮಾಡಿದರು ನವರಾತ್ರಿ ಸಂದರ್ಭದಲ್ಲಿ. ಹೀಗೆ ಯಾವ್ಯಾವ ನಮ್ಮ ಹಿಂದೂ ಹಬ್ಬಗಳಿದ್ದಾವೆ ಆ ಸಂದರ್ಭದೊಳಗೆ ಆ ರೀತಿಯಾದಂಥ ಘಟನಾವಳಿಗಳು ಆಗ್ಬೋದು ಅನ್ನುವಂಥದ್ದು ಯಾರಿಗಾದರೂ ಸಂಶಯ ಇದ್ದರೆ ಆ ಎಲ್ಲರೂ ಸಹ ನಮ್ಮನ್ನು ಸಂಪರ್ಕ ಮಾಡಲಿ. ಆ ಒಂದು ಮೆರವಣಿಗೆಗೆ, ಅವರ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಚ್ಯುತಿ ಬರಲಾರದೆ ರಕ್ಷಣೆಯನ್ನು ಕೊಡುವಂಥ ಜವಾಬ್ದಾರಿಯನ್ನು ಶ್ರೀರಾಮ ಸೇನೆ ಇಡೀ ರಾಜ್ಯದಲ್ಲಿ ವಹಿಸ್ಕೊಳ್ತಾ ಇದೆ. ಎಲ್ಲ ಕಡೆಯೂ ಸಹ ಎಷ್ಟು ಅಲ್ಲಿ ಅವಶ್ಯಕತೆ ಇದೆ, 50 ಬೇಕಿದ್ರೆ 50, 100 ಬೇಕಿದ್ರೆ 100
ಅಲ್ಲಿ ಯಾವ ಸಂಖ್ಯೆಗೆ ಅನುಗುಣವಾಗಿ ನಮಗೆ ರಕ್ಷಣೆ ಬೇಕನ್ನಿಸುತ್ತೆ, ಅಲ್ಲಿ ಜನರಿಗೆ ಅನಿಸುತ್ತೆ, ಆ ಏರಿಯಾಗಳ ಯಾವ ಸೂಕ್ಷ್ಮ ಏರಿಯಾಗಳಂತ ಅನಿಸುತ್ತೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮದೇ ಆದಂಥ ಶಕ್ತಿ ಮುಖಾಂತರವಾಗಿ ಅಲ್ಲಿ ನಾವು ರಕ್ಷಣೆ ಕೊಡುವಂಥ ಕಾರ್ಯವನ್ನು ಮಾಡ್ತೀವಿ. ಈಗ ಅವ್ರ ಮೇಲೆ ಕಾನೂನು ಕ್ರಮ ಆಗಬೇಕು. ಉದ್ದೇಶಪೂರ್ವಕವಾಗಿ ಧಾರ್ಮಿಕ ಭಾವನೆಯನ್ನು ಹಾಸ್ಯ ಮಾಡಿದ್ದಾರೆ, ಉದ್ದೇಶಪೂರ್ವಕವಾಗಿ. ಸೊ ಸಂವಿಧಾನದ ಬಗ್ಗೆ ಕಾನೂನಿನೊಳಗೇ ಸ್ಪಷ್ಟವಾಗಿದೆ, ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಮಾಡಬಾರ್ದು ಅನ್ನುವಂಥದ್ದು. ಟೋಟಲಿ ಮಾಡಿದ್ರಿಂದ ಈಗ ಆಲ್ರೆಡಿ ಕೇಸ್ ಮಾಡುವಂಥ ಪ್ರಕ್ರಿಯೆ ಪ್ರಾರಂಭ ಆಗಿದ್ದಾವೆ. ಕಾನೂನಾತ್ಮಕವಾಗಿ ಏನಾಗುತ್ತೆ ಅದಂತೂ ಆಗೇ ಆಗುತ್ತೆ, ಪ್ರಶ್ನೆ ಇಲ್ಲ, ಬಿಡುವಂಥ ಪ್ರಶ್ನೆ ಇಲ್ಲ. ಅದರ ಜೊತೆಗೆ ಇನ್ನು ಹೋರಾಟದ ರೀತಿಯಿಂದ ಅವ್ರಿಗೇನು ಪಾಠ ಕಲಿಸ್ಬೇಕಾಗಿದೆ ಅದನ್ನು ಕಲಿಸ್ತೀವಿ, ಬಿಡುವಂಥ ಪ್ರಶ್ನೆ ಇಲ್ಲ. ಇದರ ಜೊತೆಗೆ ಅವನು ಬಹುಶಃ ನೆನಪಾರಿದ್ದಾನೆ ಜಗನ್, ಅವನ ತಂದೆ ಸಾವು ಹೇಗಾಯಿತು ಒಂದ್ಸರಿ ಯೋಚನೆ ಮಾಡಲಿ. ಇದೇ ತಿರುಪತಿ ತಿಮ್ಮಪ್ಪನ ಶಾಪದಿಂದ ಹೆಣ ಸಿಗಲಿಲ್ಲ, ಅವನು ಬೀದಿ ಹೆಣ ಆಗಿ ಹೋದ. ಸೊ ಈ ರೀತಿ ಯಾರ್ಯಾರು ಹಿಂದೂ ಧರ್ಮದ ವಿರುದ್ಧ ಷಡ್ಯಂತ್ರ ಮಾಡಿದ್ದಾರೆ ಅವರ ಸಾವು ಇದೇ ರೀತಿ ಬರುತ್ತೆ. ಜಗನ್ ಹುಳ ಬಿದ್ದು ಸಾಯ್ತಾನೆ, ವಿಲಿ ಒದ್ದಾಡಿ ಸಾಯ್ತಾನೆ. ಅಂಥ ಶಾಪ ಆ ಒಂದು ಧರ್ಮದಿಂದ ಅವನು ಸಿಕ್ಕೇ ಸಿಗುತ್ತೆ. ನಾವು ಅವನ್ನ ಬಿಡೋದಿಲ್ಲ ಅನ್ನೋಂಥದ್ದು ಪ್ರಶ್ನೆ ಎಲ್ಲೇ ಮಾತಿಲ್ಲ. ಧನ್ಯವಾದ. ದೀಪ ಪ್ರಜ್ವಲನೆಗೈದಿರುವಂತಹ ಎಲ್ಲ ಗಣ್ಯರಿಗೂ ಶಿರಬಾಗಿ ನಮಿಸುತ್ತಾ ನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸುತ್ತಿದ್ದೇವೆ. ಹಾಗೆಯೇ ಪೂಜಿತನಾಗಿರುವಂತಹ ವಿಘ್ನ ವಿನಾಶಕನನ್ನು ಸ್ತುತಿಸುವುದು ಆದ್ಯ ಕರ್ತವ್ಯ. ವಿಘ್ನ ವಿನಾಶಕನ ಈ ಒಂದು ಸ್ತೋತ್ರದೊಂದಿಗೆ ನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸುತ್ತಿದ್ದೇವೆ. ಇದೀಗ ಪ್ರಾರ್ಥನೆ. ಎಲ್ಲರೂ ಮತ್ತೊಮ್ಮೆ ಆಶೀರ್ವಾದವನ್ನು ಬೇಡುತ್ತಾ ನಮ್ಮ ಎಲ್ಲ ಕೆಲಸ ಕಾರ್ಯಗಳು ನಿರ್ವಿಘ್ನವಾಗಿ ಸಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಇಂದು ಶ್ರೀರಾಮ ಸೇನಾ ಕರ್ನಾಟಕ ಮಂಗಳೂರು ಜಿಲ್ಲಾ ಸಮಾವೇಶದ ಈ ಒಂದು ಉದ್ಘಾಟನೆಯ ಸಮಾರಂಭದಲ್ಲಿ ಮೊದಲನೆಯದಾಗಿ ಪ್ರಾಸ್ತಾವಿಕ ಭಾಷಣ ಸನ್ಮಾನ್ಯ ಆನಂದ್ ಶೆಟ್ಟಿ ಅಡ್ಯಾರ್, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶ್ರೀರಾಮ ಸೇನೆ. ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರ್ಮೇ ದೇವ ಸರ್ವಕಾಯೇಷು ಸರ್ವದ. ಪ್ರಣಮ್ಯ ಶ್ರೀಸಾದೇವಂ ಗೌರಿಪುತ್ರ ವಿನಾಯಕಂ ಭಕ್ತವಾಸಂ ಸ್ವರೇ ನಿತ್ಯಂ ಆಯುಷ್ಯ ಮಾರ್ಸ ಸಿದ್ಧೇ. ದಿಗಂಬರ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ. ಶ್ರೀರಾಮ್ ಸೇನೆಯ ಈ ಸಂಘಟನಾ ಪರ್ವ ಪ್ರತಿ ವರ್ಷಕ್ಕೊಮ್ಮೆ ಒಂದು ಬಾರಿ ಪ್ರಾಂತ ಅಭ್ಯಾಸ ವರ್ಗ ಮುಗಿದ ಬಳಿಕ ನಡೆಯುವಂತಹ ನಮ್ಮ ಒಂದು ಬಹಳ ದೊಡ್ಡ ಅಭಿಯಾನ ಶ್ರೀರಾಮ್ ಸೇನೆಯ ಸಂಘಟನಾ ಪರ್ವ ಅಂತ. ಈ ಪರ್ವದ ಈಗಾಗಲೇ ನಾವು ಕರ್ನಾಟಕದ ಬಹುತೇಕ ಜಿಲ್ಲೆಗಳನ್ನು ಮುಗಿಸಿ ಮತ್ತೆ ಇವತ್ತು ಮಂಗಳೂರಿನಲ್ಲಿ ಇವತ್ತು ಸಮಾವೇಶವನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೇವೆ. ಇಂತಹ ಸುಸಂದರ್ಭ ಈ ಜಿಲ್ಲಾ ಸಮಾವೇಶದ ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ನನ್ನ ಹೆಮ್ಮೆಯ ರಾಜ್ಯದ ಅಧ್ಯಕ್ಷರು, ಶ್ರೀರಾಮ್ ಸೇನೆಯ ಮೂರು ಕಣ್ಣುಗಳಲ್ಲಿ ಒಂದು ಕಣ್ಣು ಅಂತ ಹೇಳುವಂತಹ ಭಾವಿಸುವಂತಹ ನನ್ನ ನಾಯಕರು, ಇಡೀ ರಾಜ್ಯಾದ್ಯಂತ ಕಳೆದ 5 ವರ್ಷಗಳಲ್ಲಿ ಕಾರ್ಯಾಧ್ಯಕ್ಷನಾಗಿಂದ ಹಿಡಿದು ಇಲ್ಲಿಯವರೆಗೆ ಕಾಲಿಗೆ ಚಕ್ರ ಕಟ್ಟಿ ಇಡೀ ರಾಜ್ಯವನ್ನ ಹಗಲು ರಾತ್ರಿ ಸುತ್ತಿ ಸಂಘಟನೆಯನ್ನು ಕಟ್ಟಬೇಕು, ಶ್ರೀರಾಮ್ ಸೇನೆಯನ್ನ ಎತ್ತಿ ಹಿಡಿಬೇಕು, ಶ್ರೀರಾಮ್ ಸೇನೆಯ ಬಾವುಟ ಯಾವಾಗಲೂ ಕೈಯ ಮೇಲೆ ಎತ್ತಿ ಹಿಡಿಬೇಕು ಅಂತಹ ಸನ್ನಿವೇಶ ನಿರ್ಮಾಣ ಆಗಬೇಕು ಅಂತ ನಿಟ್ಟಿನಲ್ಲಿ ಸರ್ವಸ್ವವನ್ನು ತ್ಯಾಗ ಮಾಡಿ
ಇಡೀ ರಾಜ್ಯವನ್ನು, ಪರರಾಜ್ಯವನ್ನು ಎಲ್ಲವನ್ನೂ ಸುತ್ತಕೊಂಡು ಸಂಘಟನೆ ಮಾಡ್ತಿರುವಂತಹ ನನ್ನ ಪ್ರೀತಿಯ ರಾಜ್ಯದ ಅಧ್ಯಕ್ಷರಾದ ಶ್ರೀಯುತ ಗಂಗಾಧರಜಿ ಕುಲಕರ್ಣಿಯವರೇ, ಹಾಗೆಯೇ ಈ ಭಾಗದ ಉದ್ಯಮಿಗಳು ಕೂಡ ಹೌದು, ನನ್ನ ಆತ್ಮೀಯರು ಕೂಡ ಹೌದು, ಬಹಳ ನಮಗೆ ಎಲ್ಲರಿಗೂ ಕೂಡ ಚಿರಪರಿಚಿತರೇ ಹೌದು ಶ್ರೀಯುತ ದಿನಕರ್ ಸುವರ್ಣರವರೇ, ಹಾಗೆಯೇ ನನ್ನ ಗುರು ಸಾಮಾನ್ಯರು, ನಮ್ಮ ಸಂಘಟನೆಯ ಪೋಷಕರು ಕೂಡ ಹೌದು, ನನ್ನ ಪ್ರತಿಯೊಂದು ವಿಚಾರ ಕಾರ್ಯಗಳಲ್ಲಿ ಕೂಡ ಮುಂದಿನ ಹೆಜ್ಜೆಯಲ್ಲಿರುವಂತಹ ನನ್ನ ಆತ್ಮೀಯರಾದ ಶ್ರೀಯುತ ಪುರುಷೋತ್ತಮ್ ಪಾವಂಜರವರೇ, ಈ ಭಾಗದ ಒಬ್ಬ ಒಳ್ಳೆಯ ಸಂಘಟನಾಕಾರ ಅಂತ ಬಿರುದು ಪಡೆದುಕೊಂಡು ತನ್ನ ಸರ್ವಸ್ವವನ್ನು ಎಲ್ಲ ಸಂಘಟನೆಯಲ್ಲೇ ಪಾದಾರ್ಪಣೆ ಮಾಡಿಕೊಂಡು ರಾತ್ರಿ ಹಗಲು ಕೂಡ ಸಂಘಟನೆ ಬಗ್ಗೆ ವಿಶೇಷ ಚಿಂತೆಯಿಂದ ತನ್ನ ಕೈಲಾಗುವಂತಹ ಸಾಮರ್ಥ್ಯವನ್ನು ಎಲ್ಲವನ್ನು ಕೂಡ ಎಲ್ಲ ದಾರಿ ಎರೆದು ಒಂದು ಉತ್ತಮ ನಾಯಕತ್ವವನ್ನು ತೋರಿಸಿರುವಂತಹ ನನ್ನ ಪ್ರೀತಿಯ ವಿಭಾಗ ಅಧ್ಯಕ್ಷರಾದ ಶ್ರೀಯುತ ಮಧುಸೂದನ್ ಉರಷ್ಟೂರವರೇ, ಸಂಘಟನೆಯ ಬಗ್ಗೆ ಕಾಳಜಿಯನ್ನು ಇಟ್ಕೊಂಡು ಸಂಘಟನೆಯನ್ನು ಜೀವಂತವಾಗಿ ಇಡಬೇಕು, ಸಂಘಟನೆ ಕಾರ್ಯಕಲಾಪಗಳಲ್ಲಿ ನಾವೆಲ್ಲರೂ ತೊಡಗಿಸ್ಕೊಳ್ಬೇಕು ಅಂತ ಹೇಳುವಂತಹ ನಿಟ್ಟಿನಲ್ಲಿ ಪ್ರತಿ ಸಂದರ್ಭದಲ್ಲೂ ಕೂಡ ಸಂಘಟನೆಯ ಬಗ್ಗೆ ವಿಶೇಷವಾದ ಚಿಂತನೆ ಮಾಡುತ್ತಾ ನಮ್ಮ ಸಂಘಟನೆಯ ಏಳಿಗೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿಕೊಂಡಂತಹ ಶ್ರೀಯುತ ಅರುಣ್ ಕದ್ರಿ ಅವರೇ, ನಮ್ಮ ಆಗಲೇ ನಾನು ಹೇಳಿದ ಹಾಗೆ ಇಡೀ ರಾಜ್ಯದಲ್ಲಿ ಈಗಾಗಲೇ ನಾವು ಬಹುತೇಕ ಜಿಲ್ಲೆಗಳಿಗೆ ನಾವು ಕಾಲಿಟ್ಟಾಗಿದೆ. ಇಂದಿನ ಈ ವಿಶೇಷ ಸಂದರ್ಭ ಅಂತ ಹೇಳಿದರೆ ಮಂಗಳೂರಿನ ಮಟ್ಟಿಗೆ ಇದೊಂದು ವಿಶೇಷ ಅಂತ ಕೂಡ ನಾನು ಹೇಳ್ತೀನಿ. ನಮ್ಮ ರಾಜ್ಯದ ಅಧ್ಯಕ್ಷರು ಇಲ್ಲಿಗೆ ಇವತ್ತು ಬಂದಿದ್ದಾರೆ ಅಂತ ಹೇಳಿದರೆ ನಿರಂತರವಾಗಿ ಅವರಿಗೆ ತನ್ನ ಕೆಲಸಗಳಿದ್ದರೂ ಕೂಡ, ಸಂಘಟನಾ ಕೆಲಸಗಳು ಇದ್ದರೂ ಕೂಡ, ನಿನ್ನೆ ಬೆಳಿಗ್ಗೆ ಅವರು ಗದಗದಲ್ಲಿದ್ದರು, ಬಳಿಕ ಸಾಯಂಕಾಲ ಹಾವೇರಿಯಲ್ಲಿ ಕಾರ್ಯಕ್ರಮ ಆಯಿತು, ಇವತ್ತು ಮಂಗಳೂರಿಗೆ ಬಂದಿದ್ದಾರೆ, ನಾಳೆ ಮತ್ತೆ ಭಟ್ಕಳದಲ್ಲಿ ಕಾರ್ಯಕ್ರಮ ಇದೆ, ಬಳಿಕ ಬಾಳೆಹೊನ್ನೂರು ಹೋಗಬೇಕು, ಶೃಂಗೇರಿಗೆ ಹೋಗಬೇಕು, ಮತ್ತೆ ಅವರು ಚಿಕ್ಕಮಗಳೂರಿಗೆ ಹೋಗಬೇಕು, ನಂತರ ಅಲ್ಲಿಂದ ಅವರು ಮತ್ತೆ ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ. ಅಂದರೆ ಬಿಡುವಿಲ್ಲದ ಕಾರ್ಯಕ್ರಮ ಯಾಕೋಸ್ಕರ ಮಾಡ್ತಾ ಇದ್ದಾರೆ ಅಂತ ಹೇಳುವಂಥದ್ದು, ಯಾರಿಗೋಸ್ಕರ ಅವ್ರು ಮಾಡ್ತಾ ಇದ್ದಾರೆ ನಿಮ್ಗೆಲ್ಲರೂ ಗೊತ್ತಿರಬೇಕು. ಅಂದರೆ ತನ್ನ ಇಡೀ ಸರ್ವಸ್ವವನ್ನು ತ್ಯಾಗ ಪ್ರಮೋದ್ಜಿ ಹಾಗೆ ಕೂಡ ಅವರು ಕೂಡ ಬ್ರಹ್ಮಚಾರಿಗಳು, ಎಲ್ಲವನ್ನೂ ಅವರು ತ್ಯಾಗ ಮಾಡಿದಂಥವರು. ಪ್ರಮೋದ್ಜಿಯ ಜೊತೆಗೆ ಬಲಗೈ ಬಂಟನಾಗಿ ನಮ್ಮ ಸಂಘಟನೆಯ ದೊಡ್ಡ ಶಕ್ತಿಯಾಗಿ ಕೆಲಸ ಮಾಡುವಂಥವರು ಯಾರಿಗೋಸ್ಕರ ಮಾಡ್ತಾ ಇದ್ದಾರೆ? ಹಿಂದೂ ಸಮಾಜಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಇವತ್ತು ನಾವೆಲ್ಲರೂ ಕೂಡ ನಾಯಕರಾಗಿದ್ದೀವಿ, ಕಾರ್ಯಕರ್ತರಾಗಿದ್ದು ಅಂತ ಹೇಳಿದರೆ ಅದಕ್ಕೆ ಒಂದೇ ಒಂದು ಕಾರಣ, ಅದು ನನ್ನ ಸಂಘಟನೆ. ಸಂಘಟನೆ ಅಂತ ಹೇಳುವಂಥದ್ದು ಯಾವತ್ತೂ ನಾನು ಹೇಳ್ತಾ ಇರ್ತೀನಿ, ಸಂಘಟನೆ ಅಂತ ಹೇಳುವಂಥದ್ದು ಅದು ಬಹಳ ದೊಡ್ಡ ಸಾಗರ. ಈ ಸಾಗರದಲ್ಲಿ ನಾವೆಲ್ಲರೂ ಕೂಡ ಈಜಾಡಬೇಕಷ್ಟೇ. ಅಂತಹ ಒಬ್ಬ ರಾಷ್ಟ್ರ ಮಟ್ಟದಲ್ಲಿ ನಾಯಕತ್ವ ಸ್ವಾಮೀಜಿಯವರು, ನಮ್ಮ ಸಿದ್ಧಲಿಂಗ ಸ್ವಾಮೀಜಿಯವರು, ಆಂದೋರ ಶ್ರೀಗಳು, ನಮ್ಮ ರಾಷ್ಟ್ರೀಯ ಗೌರವಾಧ್ಯಕ್ಷರವರು, ಇಂತಹ ನಾಯಕರು, ರಾಜ್ಯ ಮಟ್ಟದ ನಾಯಕರು ಎಲ್ಲವನ್ನೂ ನಾವು ಪಡ್ಕೊಂಡಂತಹ ಬಲಿಷ್ಠ ಸಂಘಟನೆ ಅಂತ ಹೇಳಿದ್ರೆ ಅದು ನಮ್ಮ ಶ್ರೀರಾಮ್ ಸೇನೆ. ಅಂತಹ ಸಂಘಟನೆಯಲ್ಲಿ ನಮ್ಮ ಅಧ್ಯಕ್ಷರಾಗಿ ಅವರು ಇವತ್ತು ಮಂಗಳೂರಿಗೆ ಬಂದಿರೋದು ನನಗೆ ಬಹಳ ವಿಶೇಷ ತಂದಿದೆ. ನಾನು ಎಲ್ಲರ ಪರವಾಗಿ ಮಂಗಳೂರಿಗೆ ಅವರಿಗೆ ವಿಶೇಷವಾಗಿ ನಾನು ಅವರನ್ನು ಸ್ವಾಗತ ಮಾಡ್ತಾ ಇದ್ದೇನೆ. ಬಂಧುಗಳೇ, ಸಂಘಟನೆಯ ಆಗುಹೋಗುಗಳ ಬಗ್ಗೆ ನಿಮಗೆ ಈಗಾಗಲೇ ಎಲ್ಲ ತಿಳಿದಿದೆ ಅಂತ ನಾನು ಅಂದ್ಕೊಳ್ತೀನಿ. ಬಹಳಷ್ಟು ಪ್ರತಿಯೊಂದು ಹಿಂದುತ್ವದ ವಿಚಾರಧಾರೆಗಳಲ್ಲಿ ಹಿಂದುತ್ವದ ವಿರೋಧ ಬಂದಾಗ ಯಾವುದಾದ್ರೂ ಒಂದು ಇಡೀ ಕರ್ನಾಟಕದಲ್ಲಿ ಮೊದಲು ಪದಕ್ಕೆ ನೀಡುವಂತಹ ಒಂದು ಸಂಘಟನೆ ಇದ್ದರೆ ಅದು ಶ್ರೀರಾಮ್ ಸೇನೆ. ಪ್ರಮೋದ್ಜಿಯವರ ದಿಟ್ಟ ನೇತೃತ್ವ, ಗಂಗಾಜಿಯವರ ಹೇಗೆ ನಮಗೆ ಮಾರ್ಗದರ್ಶನ, ಈ ಮಾರ್ಗದರ್ಶನದಿಂದ ಇಡೀ ಕರ್ನಾಟಕದಲ್ಲಿ ನಾವು ಒಂದು ಉತ್ತಮ ಸಂಘಟನೆಯಾಗಿ ಇಡೀ ರಾಜ್ಯಾದ್ಯಂತ, ಕೇವಲ ನಮ್ಮ ರಾಜ್ಯದಲ್ಲ ಹೊರ ರಾಜ್ಯದಲ್ಲೂ ಕೂಡ ನಮಗೆ ಬಹಳಷ್ಟು ಬೇಡಿಕೆ ಬರ್ತಾ ಇದೆ. ಇಲ್ಲೂ ಕೂಡ ಸಂಘಟನೆ ಮಾಡಬೇಕು, ಇಲ್ಲೂ ಕೂಡ ನಾವು ಸಂಘಟನೆ ಬೆಳೆಸಬೇಕು. ನಿಮ್ಮ ಶ್ರೀರಾಮ್ ಸೇನೆ ಸಂಘಟನೆ ಇಡೀ ಕರ್ನಾಟಕದಲ್ಲಿ ಹೆಸರು ಮಾಡ್ತಾ ಇದೆ, ಒಳ್ಳೆ ಒಳ್ಳೆ ಕಾರ್ಯಗಳನ್ನು ಮಾಡ್ತಾ ಇದೆ ಅಂತ ಹೇಳಿ ನಿಟ್ಟಿನಲ್ಲಿ
ಹೊರಗಡೆಯಿಂದ ಕೂಡ ನಮಗೆ ಬಹಳಷ್ಟು ಬೇಡಿಕೆಗಳು ಬರ್ತಾ ಇದೆ. ಆದರೆ ನಮಗೆ ಸಮಯದ ಅಭಾವ ಕೂಡ ಇದೆ. ನಮ್ಮ ಅಧ್ಯಕ್ಷರು ಯಾವಾಗಲೂ ಹೇಳ್ತಾರೆ, ಸಮಯದ ಅಭಾವ ಇರೋದರಿಂದ ಸಾಕಷ್ಟು ಸಮಯಗಳಲ್ಲಿ ನಮಗೆ ಎಲ್ಲ ಕಡೆ ಭೇಟಿ ಕೊಡಲಿಕ್ಕೆ ಹಲವಾರು ಸಂದರ್ಭದಲ್ಲಿ ನಮಗೆ ಆಗ್ತಾ ಇಲ್ಲ. ಅಂದರೆ ಆ ಒತ್ತಡ ಹೇಗಿದೆ ಅಂತ ಹೇಳಿದ್ರೆ, ನಮ್ಮ ಸಂಘಟನೆ ಯಾವ ರೀತಿ ಮುಂದುವರಿತಾ ಇದೆ, ಎಲ್ರಿಗೂ ನಮ್ಮ ಸಂಘಟನೆಯ ಬಗ್ಗೆ ಯಾವ ರೀತಿಯ ಒಲವಿದೆ ಅಂತ ಹೇಳುವಂಥದ್ದನ್ನು ಅದು ಎತ್ತಿ ತೋರಿಸ್ತಾ ಇದೆ. ಬಂಧುಗಳೇ, ಇತ್ತೀಚೆಗಷ್ಟೇ ಈಗಾಗಲೇ ನಮ್ಮ ರಾಜ್ಯ ಅಧ್ಯಕ್ಷರು ಹೊರಗಡೆಯಲ್ಲಿ ಹೇಳಿದರು, ಗಣಪತಿ ಹಬ್ಬ ನಾವು ಮುಗಿಸ್ಕೊಂಡಿದ್ದೀವಿ. ಈ ಗಣಪತಿ ಹಬ್ಬದಲ್ಲಿ ಏನೇನು ತೊಂದರೆಗಳಾದವು, ಏನೇನು ಅಡಚಣೆ ಆಯಿತು ಅಂತ ಹೇಳುವಂಥದ್ದನ್ನು ತಾವೆಲ್ಲರೂ ಕೂಡ ಗಮನಿಸಿದ್ದೀರಿ. ನಾಗಮಂಗಲದಲ್ಲಿ ಆದಂಥ ಘಟನೆ, ದಾವಣಗೆರೆಯಲ್ಲಿ ಆದಂಥ ಘಟನೆ ನಿಮ್ಮ ಗಮನದಲ್ಲಿದೆ. ಬಹಳ ನೋವಿನ ಸಂಗತಿ ಅಂತ ಹೇಳಿದರೆ, ನಮ್ಮ ಹಬ್ಬ ಬಹಳಷ್ಟು ಸಂತೋಷದಿಂದ ನಾವು ನಮ್ಮ ಹಬ್ಬವನ್ನು ಆಚರಣೆ ಮಾಡ್ತೇವೆ. ಇಂಥ ಸಂದರ್ಭದಲ್ಲಿ ನಾವು ಬಹಳ ಖುಷಿಯಲ್ಲಿ ಆ ಗಣಪತಿಯ ಮೆರವಣಿಗೆಯನ್ನು ಮಾತಾಡುವ ಸಂದರ್ಭದಲ್ಲಿ ನಮ್ಮ ಮೇಲೆ ಕಲ್ಲು ಎಸೆಯುವಂತಹ ಪ್ರಯತ್ನವನ್ನು ಅವರು ಮಾಡ್ತಾರೆ ಅಂತ ಹೇಳಿದರೆ ಎಂತಹ ದುರ್ದೈವ ನೋಡಿ. ನಮ್ಮನ್ನು ನಾವು ಹಿಂದೂ ರಾಷ್ಟ್ರ ಅಂತ ಹೇಳ್ಕೊತೀವಿ. ನಾವು ಇದು ಹಿಂದೂ ರಾಷ್ಟ್ರ, ಹೆಮ್ಮೆ ಇದೆ ನಮಗೆ ಹಿಂದೂ ರಾಷ್ಟ್ರ ಅಂತ ನಾವು ಹೇಳ್ಕೊತೀವಿ. ಆದರೆ ಇಲ್ಲಿ ನಮಗೆ ರಕ್ಷಣೆ ಇಲ್ಲ. ನಾವು ಯಾರ ಹತ್ರ ಹೇಳಬೇಕು? ಸರ್ಕಾರದ ಬಳಿ ಹೇಳುವಂಥದ್ದ? ಸರ್ಕಾರ ಇದಕ್ಕೆ ಕಿವಿಗೊಡುತ್ತಾ? ಖಂಡಿತ ಇಲ್ಲ. ಈಗಾಗಲೇ ಆಗ ನಮ್ಮ ರಾಜ್ಯದ ಅಧ್ಯಕ್ಷರು ಒಂದು ಘೋಷಣೆ ಮಾಡಿದರು, ಮುಂದಿನ ಯಾವ ನಮ್ಮ ಮೆರವಣಿಗೆ ಇರುತ್ತೆ, ನಮ್ಮ ಹಬ್ಬ ಹರಿದಿನಗಳಲ್ಲಿ ಯಾವುದೇ ಮೆರವಣಿಗೆ ಆಗಿರಲಿ, ದಸರಾದಿರಲಿ, ಗಣಪತಿ ಇರಲಿ, ಬೇರೆ ಯಾವುದೇ ಮೆರವಣಿಗೆ ಆಗಿರಲಿ, ಎಲ್ಲ ಮೆರವಣಿಗೆಗಳು ಕೂಡ ರಕ್ಷಣೆಗೋಸ್ಕರ ತಲವಾರು ಹಿಡಿದುಕೊಂಡು 25 ಜನರ 50 ಜನರ ತಂಡವೊಂದು ಶ್ರೀರಾಮ ಸೇನೆ ಮೆರವಣಿಗೆಯಲ್ಲಿ ಜೊತೆಯಲ್ಲಿ ಹೋಗ್ಲಿಕ್ಕಿದೆ ಅಂತ ಹೇಳುವಂತ ಹೇಳಿದ್ರು. ಯಾರಿಗೆ ಅದರ ಅವಶ್ಯಕತೆ ಇದೆ ಅವರು ಖಂಡಿತವಾಗ್ಲೂ ನಮ್ಮ ಶ್ರೀರಾಮ ಸೇನೆಗೆ ಸಂಪರ್ಕ ಮಾಡಬಹುದು ಅಂತ ಹೇಳುವಂತ ಮಾತನ್ನು ಇವತ್ತು ಅವರು ಘೋಷಣೆ ಮಾಡಿದ್ರು. ಬಹುಶಃ ಅಂತಹ ಅನಿವಾರ್ಯತೆ ನಮಗೆ ಇದೆ ಅನಿಸುತ್ತೆ. ನಾವು ಹೊರ ರಾಜ್ಯದ ಹೊರ ದೇಶದ ಬಗ್ಗೆ ಮಾತಾಡಿದ್ರೆ ನೀವು ಕರ್ನಾಟಕದ ಬಗ್ಗೆ ಮಾತಾಡಿ ಹೊರ ರಾಜ್ಯದ ಬಗ್ಗೆ ಯಾಕೆ ಮಾತಾಡ್ತೀರ ಅಂತ ಕೇಳುವವರು ಇದ್ದಾರೆ. ನಮ್ಮ ರಾಜ್ಯದಲ್ಲಿ ಆಗಿರುವಂಥದ್ದು ಆ ರೀತಿಯ ಕಲ್ಲು ತೂರಾಟ, ತಲವಾರು, ಪೆಟ್ರೋಲ್ ಬಾಂಬ್ ಹಿಡ್ಕೊಂಡು ನಮ್ಮ ಮೇಲೆ ದಾಳಿ ಮಾಡಿರುವಂಥದ್ದು ಎಂತಹ ವಿಪರ್ಯಾಸ ನೋಡಿ. ನಾವೆಲ್ಲರೂ ಕೂಡ ಹಿಂದೂಗಳೇ, ನಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ನಮ್ಮ ಕೈಲಿಗ ಆಗ್ತಾ ಇಲ್ಲ. ಇದಕ್ಕೆ ಮುಖ್ಯವಾಗಿ ನಮಗೆ ಕೊರತೆ ಕಾಣ್ತಾ ಇರೋದು ನಮ್ಮ ಸಂಘಟನೆಯಲ್ಲಿ ಅಂತ ಹೇಳಲಿಕ್ಕೆ ಬಯಸ್ತೇನೆ ಬಂಧುಗಳೇ. ಅದು ಎಷ್ಟೋ ಜನ ಯುವಕರು ಇವತ್ತು ದಾರಿ ತಪ್ತಾ ಇದ್ದಾರೆ. ಹಿಂದೂ ಸಮಾಜದ ಬಗ್ಗೆ ನಿಜವಾಗ್ಲೂ ಅವರಿಗೆ ಕಳಕಳಿ ಇದ್ದಿದ್ರೆ ನಿಜವಾಗ್ಲೂ ಅವರು ಸಂಘಟನೆಯ ಮುಖಾಂತರ ನಮ್ಮ ಶಕ್ತಿಯನ್ನು ಪ್ರತಿಯೊಂದು ಸಂದರ್ಭದಲ್ಲಿ ತೋರಿಸಬೇಕಾಗತ್ತೆ. ಸಂಖ್ಯಾ ದೃಷ್ಟಿಯಲ್ಲಿ ನಾವು ಅಳಿತಾ ಹೋದರೆ ನಿಜವಾಗ್ಲೂ ಹೇಳ್ತೇವೆ, ಇಡೀ ನಮ್ಮ ಹಿಂದೂ ಸಮಾಜಕ್ಕೆ ಬಹಳ ದೊಡ್ಡ ಒಂದು ಕಂಟಕ ಇದೆ. ನೀವು ನೋಡಿದ್ರಿ ಎಂತಹ ಪರಿಸ್ಥಿತಿಗಳು ಉದ್ಭವ ಆಗುತ್ತೆ ಅಂತ ಹೇಳುವಂಥದ್ದು. ಶೇಖ್ ಹಸೀನಾ ಇರ್ಬೋದು, ಬಾಂಗ್ಲಾದಲ್ಲಿ ಏನಾಯಿತು ಪರಿಸ್ಥಿತಿ ಯೋಚನೆ ಮಾಡಿ ನೀವು. ಏನಾಯಿತು ಪರಿಸ್ಥಿತಿ ಬಾಂಗ್ಲಾದಲ್ಲಿ? ಒಂದು ತಾಯಿ 2 ಕೈ ಮೇಲೆತ್ತಿ, ಆ ವಿಡಿಯೋಗಳು ಸಾಮಾಜಿಕ ಜಾಲದಲ್ಲಿ ಬಂದಿದೆ, 2 ಕೈಗಳನ್ನು ಮೇಲೆತ್ತಿ ನನ್ನನ್ನು ಕಾಪಾಡಿ ಅಂತ ಹೇಳ್ತಾ ಇದ್ದಾರೆ. ಈಗಾಗಲೇ ಅವರ ಮನೆಯವರನ್ನು ಎಲ್ಲ ಕೊಂದಿದ್ದಾರೆ, ಎಲ್ಲ ಮನೆ ಸುತ್ತ ಬೆಂಕಿ ಹಾಕಿದ್ದಾರೆ ಆ ದುರುಳರು. ಕಾಪಾಡಿ ಅಂತ ಹೇಳ್ತಾ ಇದ್ದಾರೆ. ವಿಡಿಯೋ ಯಾರು ಮಾಡ್ತಾ ಇದ್ದಾರೆ? ಯಾರು ಕಾಪಾಡ್ತಾರೆ ಅವರನ್ನ? ಅದೆಷ್ಟೋ ಜನರನ್ನು ನೀವು ಕೊಂದ್ರಲ್ಲ, ಇವರು ಪಾಪಿಗಳು. ಇವರು ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿದ್ರಲ್ಲ ಇವರು. ಇಂಥ ನೀಚರು ನೋಡಿ ನೀವು. ಎಲ್ಲ ಕಡೆಗಳಲ್ಲಿ ನಾವು ಹೇಳ್ತೇವೆ, ಜಾಗೃತರಾಗಬೇಕು ನಾವು. ಇವತ್ತು ಬಾಂಗ್ಲಾದಲ್ಲಿ ಆಗಿದೆ, ಹೊರಗಡೆ ಇನ್ನೆಲ್ಲೋ ಆಗಿದೆ ಹೇಳುವಂಥದ್ದಲ್ಲ. ನಮ್ಮ ಹಿತ್ತಲಲ್ಲಾಗತ್ತೆ, ನಾಳೆ ನಮ್ಮ ಮನೆ ಪಕ್ಕ ಆಗತ್ತೆ, ನಾವು ಕೂಡ ನಿಸ್ಸಹಾಯಕರಾಗ್ತೀವಿ. ನಾವಿಲ್ಲಿ ಇಂದಿಗೂ ಕೂಡ ರಾಜಕೀಯ ಜಾತಿ 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 ಅಂತ ಹೇಳುವ ವಿಚಾರಗಳಲ್ಲಿ ಬಡದಾಡಿಕೊಂಡು ನಾವು ಪರಸ್ಪರ ದೂರ ಆಗ್ತಾ ಇದ್ದೇವೆ. ಹಿಂದೂಗಳಲ್ಲಿ ಜಾಗೃತಿ ಮೂಡಬೇಕಾದಂತಹ ಸಮಯ ಇದು. ಇನ್ನೆಲ್ಲಿದೆ ನಮಗೆ ಸಮಯ ಹೇಳಿ ನೀವು? ಇನ್ನೆಷ್ಟು ವರ್ಷ ಅಂತ ನಾವು ಕಾಯುವುದು? ಎಂತಹ ಪರಿಸ್ಥಿತಿ ನಮಗೆ. ಒಂದಲ್ಲ ಒಂದು ದಿನ ನಾವು ಹೀಗೆ ಬಿಟ್ಟರೆ
ಮನೆಯಿಂದ ಹೊರ ಬರಲಿಕ್ಕೂ ನಿಮಗೆ ಕಷ್ಟ ಆದಿತ್ತು. ನೀವು ಯೋಚನೆ ಮಾಡಿ ಹಿಂದೂಗಳೇ, ಎಲ್ಲರತ್ತ ಹೇಳ್ತಾ ಇರೋದು ಇದು ಕೇವಲ ಇಲ್ಲಿ ಕುಳಿತಿರುವವರಿಗೆ ನಮ್ಮ ಪದಾಧಿಕಾರಿಗಳು ಹೇಳುವಂಥ ಮಾತುಗಳಲ್ಲ. ತಮ್ಮ ಮನಸ್ಸಲ್ಲಿರಬೇಕು, ತಾವು ಕೂಡ 10 ಜನರತ್ತ ಹೇಳುವಂತಾಗಬೇಕು ಇಂತಹ ಮಾತುಗಳನ್ನ. ಸಂಘಟನೆಯು ನಮಗೆ ಎಲ್ಲವೂ ಸಮಯದಲ್ಲಿ ಎಲ್ಲವನ್ನು ಹೇಳಿಕೊಡುತ್ತೆ. ಯೋಚನೆ ಮಾಡಿ, ಸಂಘಟನೆಯು ನಮಗೆ ಒಳ್ಳೆಯ ದಾರಿಯನ್ನು ತೋರಿಸುತ್ತೆ. ಸಂಘಟನೆ ಕರೆತನ್ನಿ, ಆದಷ್ಟು ಯುವಕರನ್ನು ನೀವು ಸಂಘಟನೆ ಕರೆತನ್ನಿ. ಸಂಘಟನೆಯ ಧ್ಯೇಯ ಉದ್ದೇಶಗಳನ್ನು ಹೇಳಿ, ಶ್ರೀರಾಮ್ ಸೇನೆ ಏನು ಧ್ಯೇಯಗಳಿದೆ ಅದನ್ನು ಹೇಳಿ ಸಂಘಟಿತರಾಗಲಿ. ಕೇವಲ ಶ್ರೀರಾಮ್ ಸೇನೆಗೆ ಬನ್ನಿ ಅಂತ ನಾವು ಕರಿತಾ ಇಲ್ಲ. ಪ್ರಮೋದ್ಜಿಯವರಾಗಲಿ, ಗಂಗಾಜಿಯವರಾಗಲಿ, ಸ್ವಾಮೀಜಿಯವರಾಗಲಿ ಕೇವಲ ನಮ್ಮ ಸಂಘಟನೆಯ ಬಗ್ಗೆ ಮಾತಾಡ್ತಾ ಇಲ್ಲ, ಬೃಹತ್ ಹಿಂದೂ ಸಮಾಜದ ಬಗ್ಗೆ ಕಳವಳ ವ್ಯಕ್ತಪಡಿಸ್ತಾರೆ ಅವರು ಯಾವತ್ತೂ ಇದ್ರು ಕೂಡ. ಕೇವಲ ನಮ್ಮ ಸಂಘಟನೆಗೋಸ್ಕರ ಹಿಂದೂ ಸಮಾಜವನ್ನು ಬಲಿ ಕೊಡಲಿಕ್ಕೆ ಶ್ರೀರಾಮ ಸೇನೆ ಎಂತೂ ತಯಾರಿಲ್ಲ. ಯಾವತ್ತೂ ಕೂಡ ಹಿಂದೂ ನಾಯಕರನ್ನ ಯಾವ ಸಂದರ್ಭದಲ್ಲೂ ಕೂಡ ಶ್ರೀರಾಮ್ ಸೇನೆ ಬಿಟ್ಟು ಕೊಟ್ಟಿಲ್ಲ. ಯಾರಿಂದ ದೂರ ಆದ್ರೂ ಕೂಡ ಶ್ರೀರಾಮ್ ಸೇನೆ ಅವರನ್ನು ಹತ್ರ ಮಾಡಿಕೊಳ್ಳುತ್ತೆ. ಹಿಂದೂ ನಾಯಕರ ಕೊರತೆ ಯಾವತ್ತೂ ಕೂಡ ನಮ್ಮ ರಾಜ್ಯದಲ್ಲಿ ಆಗಬಾರ್ದು. ದೇಶದಲ್ಲಿ ಆದ್ರೆ ಕೂಡ ನಮ್ಮ ದೇಶದಲ್ಲಿ ಇಡೀ ಹಿಂದೂ ನಾಯಕರ ಕೊರತೆ ಎಂದಿಗೂ ಆಗಬಾರ್ದು ಅನ್ನುವ ನಿಟ್ಟಿನಲ್ಲಿ ಬಹಳಷ್ಟು ಶ್ರಮ ವಹಿಸಿಕೊಂಡು ನಮ್ಮ ಸಂಘಟನೆ ಕೆಲಸ ಮಾಡ್ತಾ ಇದೆ. ನೆನಪಿಡ್ಲಿ ಬಂಧುಗಳೇ, ನಾವು ಸಂಘಟಿತರಾಗಬೇಕು, ನಮ್ಮಿಂದ ಆಗಬೇಕು. ಸಂಸ್ಕಾರ ರಹಿತವಾಗಿ ನಾವು ಈಗ ಇತ್ತೀಚೆಗೆ ನಾವು ಬಹಳ ಹೋಗ್ತಾ ಇದ್ದೇವೆ. ಗೊತ್ತಿದೆ, ಗುರುಕುಲ ಪದ್ಧತಿ ಒಂದು ವೇಳೆ ಹಿಂದೂ ಸಮಾಜಕ್ಕೆ ಇಡ್ತಿದ್ರೆ ಬಹಳಷ್ಟು ನಾವು ಮುಂದುವರಿತಾ ಇದ್ವಾ ಏನು ಇರದೆ ನಾವು ಬಹಳಷ್ಟು ಹಿಂದೆ ಬಿದ್ದಿದ್ದೀವಿ. ಬಹಳಷ್ಟು ಬೇರೆ ಬೇರೆ ದಾರಿಗಳಲ್ಲಿ ಬೇರೆ ಬೇರೆ ಅನ್ಯ ಚಟುವಟಿಕೆಗಳಲ್ಲಿ ಭಾಗಿಯಾಗುವಷ್ಟು ನಾವು ಸಂಘಟನೆಯಲ್ಲಿ ಭಾಗಿಯಾಗ್ತಾ ಇಲ್ಲ. ನಮ್ಮ ಕೊರತೆ ಇದೆ ಅದು. ಅಂದರೆ ನಾವು ಸಂಘಟಿತರಾದರೆ ನನ್ನ ಪಕ್ಕದಲ್ಲಿ ಇರುವವನು ಕೂಡ ಸಂಘಟಿತನ ಆಗ್ತಾನೆ. ಅವನನ್ನು ಸಂಘಟನೆಗೆ ಕರೆತರುವಂತಹ ಕೆಲಸ ಮಾಡಬೇಕು. ನಾವು ಸಂಘಟನೆ ಯಾಕೆ ಬೇಕು ಅಂತ ಹೇಳುವಂಥದ್ದನ್ನು ಪದೇ ಪದೇ ಅವರಂಥವರಿಗೆ ಮನವರಿಕೆಯನ್ನು ನಾವು ಮಾಡ್ತಾ ಇರಬೇಕು. ಈ ನಿಟ್ಟಿನಲ್ಲಿ ನಮ್ಮ ಸಂಘಟನೆ ಮಾಡುವಂತಹ ಕೆಲಸ ಕಾರ್ಯಗಳು ಬಹಳ ಖುಷಿ ಕೊಡುತ್ತೆ. ಅಂದರೆ ಹಿಂದುತ್ವದ ಧ್ವನಿ ಅಂತ ಹೇಳಿದರೆ ಈಗಾಗಲೇ ನಾನು ಹೇಳಿದೆ, ಪ್ರಮೋದ್ಜಿಯವರು ತನ್ನ 48 ವರ್ಷಗಳ ಜೀವನವನ್ನು ಹಿಂದುತ್ವಕ್ಕಾಗಿ ಮುಡಿಪಾಗಿಟ್ಟರು. ಸರ್ವಸ್ವವನ್ನು ತ್ಯಾಗ ಮಾಡಿದರು, ಮನೆ ಬಿಟ್ಟರು, ಎಲ್ಲವನ್ನ ತ್ಯಾಗ ಮಾಡಿ ಹಿಂದುತ್ವಕ್ಕೋಸ್ಕರ ತನ್ನ ಉಸಿರು ಇರುವವರೆಗೆ ಹಿಂದುತ್ವಕ್ಕೋಸ್ಕರ ಹೋರಾಡ್ತೀನಿ ಅಂತ ಹೇಳುವ ನಿಟ್ಟಿನಲ್ಲಿ ನಮಗೆಲ್ಲರೂ ಕೂಡ ಒಂದು ಪ್ರೇರಣಾದಾರಕರಾಗಿ ನಮ್ಮಲ್ಲೆಲ್ಲರೂ ಕೂಡ ಇವತ್ತು ನಾನಿಲ್ಲಿ ನಾಯಕನಾಗಿ ನಾನಿಲ್ಲೊಬ್ಬ ಸಂಘಟನೆಯ ಕಾರ್ಯಕರ್ತನಾಗಿದ್ದೀನಿ ಅಂತ ಹೇಳುವಂಥದ್ದಕ್ಕೆ ಪ್ರಮೋದ್ಜಿಯರು ಅವರು ಕಾರಣರಾಗಿರ್ತಾರೆ. ಅಂದರೆ ಅವರು ಮಾಡಿದಂತಹ ಸಾಧನೆ, ಅವರು ಮಾಡಿದಂತಹ ಹಿಂದುತ್ವದ ಕಾರ್ಯಗಳು ಪ್ರತಿ ನಿಮಿಷಕ್ಕೂ ನಮಗೆ ಪ್ರೇರಣೆ ಆಗ್ತಾ ಹೋಗ್ತಾ ಇರ್ತದೆ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ರಾಜ್ಯದ ಪದಾಧಿಕಾರಿಗಳು ಎಲ್ಲರೂ ಸೇರಿ ಸಂಘಟನೆಯನ್ನು ಬಲಪಡಿಸಬೇಕು. ಸಂಘಟನೆ ಇನ್ನಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಜೋಡಣೆ ಮಾಡಿಕೊಂಡು ಇಡೀ ರಾಜ್ಯದಲ್ಲಿ ಏನೇ ತೊಂದರೆ ಆಗಲಿ ಶ್ರೀರಾಮ್ ಸೇನೆ ಅಲ್ಲಿ ಇದೆ ಅಂತ ಹೇಳುವಂಥದ್ದನ್ನು ನಾವು ತೋರಿಸಲೇಬೇಕಾದಂತಹ ಒಂದು ಸನ್ನಿವೇಶ ಖಂಡಿತವಾಗಲೂ ನಮಗೆ ಎದುರಾಗ್ತಾ ಇದೆ. ಈ ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮ ರಾಜ್ಯದ ಅಧ್ಯಕ್ಷರು ಕೂಡ ಇಲ್ಲಿ ಬಂದಿದ್ದಾರೆ. ಸಾಕಷ್ಟು ವಿಷಯಗಳನ್ನು ಮುಂದಕ್ಕೆ ಅವರು ಸಂಘಟನಾತ್ಮಕವಾಗಿ ಹೇಳಲಿಕ್ಕೆ ಇದ್ದಾರೆ. ಇವತ್ತು ಬೆಳಿಗ್ಗೆ ಉದ್ಘಾಟನೆ ಕಾರ್ಯಕ್ರಮ ಆದ ನಂತರ ಬಳಿಕ ವೇದಿಕೆಯಲ್ಲಿದ್ದ ಅತಿಥಿಗಳ್ಯಾರಾದರೂ ಮಾತಾಡಿದ ಬಳಿಕ ರಾಜ್ಯದ ಅಧ್ಯಕ್ಷರು ಒಂದು ಅವಧಿಯನ್ನು ತಗೊಳ್ಳಿಕ್ಕಿದ್ದಾರೆ. ಅದಕ್ಕಿಂತ ಮುನ್ನ ಆ ವೇದಿಕೆ ವಿಸರ್ಜನೆ ಆಗುತ್ತೆ. ಬಳಿಕ ರಾಜ್ಯದ ಅಧ್ಯಕ್ಷರು ವಿಭಾಗದ ಒಂದು ಅವಧಿಯನ್ನು ತಗೊಂಡು ಆಮೇಲೆ ಬಳಿಕ ಸಂಘಟನೆಯ ಇತರ ಚಟುವಟಿಕೆಗಳು ನಡೆಯುತ್ತದೆ. ಬಳಿಕ 3-4 ಗಂಟೆಗೆ ಸಮಾರೋಪ ಕಾರ್ಯಕ್ರಮದಲ್ಲಿ ಮತ್ತೆ ಅವರು ಭಾಗವಹಿಸಿ ಆ ಸಂದರ್ಭದಲ್ಲಿ ಅವರು ದಿಕ್ಸೂಚಿ ಭಾಷಣವನ್ನು ಅವರು ಮಾಡಲಿಕ್ಕೆ ಇದ್ದಾರೆ. ವಿಶೇಷ ಅಂತ ಹೇಳಿದರೆ ನಾನು ಇಲ್ಲಿನ ಪದಾಧಿಕಾರಿಗಳು ಹೇಳುವಂಥದ್ದು, ಸಂಘಟನೆಯನ್ನು ಇನ್ನಷ್ಟು ನಾವು ಬಲಪಡಿಸುವಂತಹ ನಾವು ಗಮನವನ್ನು ನಾವು ಹರಿಸಬೇಕು. ಇಡೀ ರಾಜ್ಯದಲ್ಲಿ ನಾನು ಕೂಡ ನನ್ನ ಅಧ್ಯಕ್ಷರ ಜೊತೆಯಲ್ಲಿ ಅಥವಾ ಅಧ್ಯಕ್ಷರ ಹೊರತಾಗಿ ನಾನು ಇಡೀ ರಾಜ್ಯವನ್ನು ಸುತ್ತಾ ಇರ್ತೇನೆ. ಇಡೀ ರಾಜ್ಯದಲ್ಲಿ ನಮ್ಮ ಸಂಘಟನೆ ಹೇಗೆ ಕಾರ್ಯಾಚರಣೆ ಮಾಡ್ತಾ ಇದೆ ಅಂತ ಹೇಳುವಂಥದ್ದು ನಾನು ಕಣ್ಣಲ್ಲಿ ನೋಡಿದಂತಹ ವಿಷಯ. ನಾನೊಬ್ಬ ಸಂಘಟನೆಯ ರಾಜ್ಯ ಮಟ್ಟದ ಪದಾಧಿಕಾರಿಗಳೇ ಆಗಿ ಅದನ್ನು ಇದು ಸ್ವತಃ ಇದು ನನ್ನ ಹುಟ್ಟೂರು. ಇಲ್ಲಿ ನನಗೆ
ಹೇಳುವಂತಹದ್ದೊಂದು ಕರ್ತವ್ಯ ಅಂತ ಭಾವಿಸಿದ್ದೀನಿ. ಅಂದರೆ ಇಡೀ ರಾಜ್ಯ ಮಟ್ಟಕ್ಕೆ ಹೋಲಿಸಿ ಸಂಖ್ಯಾತ್ಮಕವಾಗಿ ನಾವು ಬಹಳಷ್ಟು ಇಲ್ಲಿ ಕಡಿಮೆ ಇದ್ದೇವೆ. ಅಧ್ಯಕ್ಷರ ಮುಖ್ಯ ನಾನು ಹೇಳುವಂಥದ್ದು ಹೇಳಿದರೆ, ಅಧ್ಯಕ್ಷರ ಹತ್ರ ನಾನು ಇದರ ಬಗ್ಗೆ ಬಹಳ ವಿಷಾದವನ್ನು ವ್ಯಕ್ತಪಡಿಸ್ತೇನೆ. ಅಂದರೆ ಸಂಖ್ಯಾತ್ಮಕವಾಗಿ ನಾವು ಬಹಳಷ್ಟು ಮಿಕ್ಕ ಜಿಲ್ಲೆಗಳಲ್ಲಿ ನಾವು ಮುಂದುವರಿತಿದ್ದೇವೆ. ಆದರೆ ಇಲ್ಲೂ ಕೂಡ ಅದು ಹೊರತಾಗಿಲ್ಲ, ಸಾಕಷ್ಟು ಅವಕಾಶಗಳು ಇದೆ. ನಾನಾ ಸಂದರ್ಭದಲ್ಲಿ ಹಲವಾರು ಕಾರಣಗಳಿಂದ, ಹಲವಾರು ಬೇರೆ ಬೇರೆ ವಿಚಾರಗಳಿಂದ ಸಂಘಟನೆ ಅನ್ನು ಬಿಟ್ಟು ದೂರ ಆದವರು ಇದ್ದಾರೆ, ಸಂಘಟನೆಗೆ ಹತ್ತಿರ ಆದವರು ಇದ್ದಾರೆ. ಆದರೆ ನಾವು ಯಾರ ಹತ್ರನೂ ಕೂಡ ನಾವು ದ್ವೇಷ ಮಾಡಿದವರಲ್ಲ, ಎಲ್ಲರನ್ನೂ ನಾವು ಕೂಡ ಪ್ರೀತಿಸುವವರು. ಒಂದು ಮಾತನ್ನಂತೂ ನೀವು ಯಾವತ್ತೂ ನೆನಪಿಟ್ಕೋಬೇಕು, ಸಂಘಟನೆಗೆ ನಾವು ಖಂಡಿತವಾಗಿ ನಾವು ಪ್ರೀತಿ ಮಾಡಿದರೆ ಖಂಡಿತ 100ಕ್ಕೆ 100 ಅದು ಖಂಡಿತ ಅದು ಕೂಡ ನಮ್ಮನ್ನು ಪ್ರೀತಿ ಮಾಡುತ್ತೆ. ಸಂಘಟನೆ ಯಾವತ್ತೂ ನಮಗೆ ಕೆಡುಕು ಮಾಡಿಲ್ಲ, ಅದು ಮಾಡೋದು ಇಲ್ಲ. ನಾವು ಸಂಘಟನೆಗೆ ಕೆಡುಕು ಮಾಡ್ತೀವಿ, ನಾವು ಸಂಘಟನೆಯನ್ನು ಹಾಳು ಮಾಡ್ತೀವಿ. ಸಂಘಟನೆ ನಮಗೆ ಯಾವತ್ತೂ ಅದು ತೊಂದರೆ ಮಾಡೋದಿಲ್ಲ. ನಾನು ಯಾವತ್ತೂ ಹೇಳ್ತೇನೆ, ಸಂಘಟನೆಯನ್ನು ಯಾರಿಗೆ ನಿಜವಾದ ಸಂಘಟನೆ ಮೇಲೆ ಪ್ರೀತಿ ಇರುತ್ತೆ ಅವನು ಯಾವತ್ತಿದ್ರೂ ಕೂಡ ತನ್ನ ಉಸಿರು ಇರುವವರು ಕೂಡ ಸಂಘಟನೆಯನ್ನು ಬಿದ್ದು ಆಚೆಗೆ ಹೋಗಲ್ಲ. ವೈಯಕ್ತಿಕ ವಿಚಾರಗಳಾಗಲಿ ಬೇರೆ ಏನಾದರೂ ವೈಮನಸ್ಸುಗಳಾಗಲಿ ಸಂಘಟನೆಯ ಒಳಗೆ ಎಂದೂ ಅದು ತರಬಾರ್ದು. ಯಾವತ್ತೂ ಹೇಳ್ತೀನಿ ನಾನು, ಇದು ಬಹಿರಂಗವಾಗಿ ಹೇಳಬೇಕು ಅಥವಾ ಒಳಗಡೆ ಹೇಳಬೇಕು ಅಲ್ಲ, ಬಹಿರಂಗವಾಗಿ ಹೇಳಬೇಕಂದ್ರೆ ನನ್ನ ಮನಸ್ಸಲ್ಲಿ ಶುದ್ಧತೆ ಇದೆ. ಯಾವತ್ತೂ ನಾನು ಹೇಳ್ತೀನಿ, ಸಂಘಟನೆಯನ್ನು ಬಹಳಷ್ಟು ಪ್ರೀತಿ ಮಾಡ್ತೀವಿ ನಾವು. ಅಂತಹ ಪ್ರೀತಿ ಇದರಿಂದ ನಾನು ಈ ಮಾತು ಹೇಳಲಿಕ್ಕೆ ನನಗೆ ಧೈರ್ಯ ಬರುತ್ತೆ. ನನಗಿದೆ ಅಂತಹ ಪ್ರೀತಿ. ಅಂದರೆ ಸಂಘಟನೆಗೆ ಯಾವತ್ತೂ ನಾವು ಕೆಡುಕು ಬಯಸಬಾರ್ದು. ಯಾರೂ ನಮಗೆ ಕೆಡುಕು ಬಯಸಿಲ್ಲ, ಯಾರೂ ನಮಗೆ ಯಾವ ನಾಯಕರು ಕೂಡ ನಮಗೆ ಕೆಡುಕು ಬಯಸಲ್ಲ. ಎಲ್ಲರನ್ನೂ ಪ್ರೀತಿ ಮಾಡ್ತಾರೆ. ಎಲ್ಲರೂ ಕೂಡ ಸಂಘಟನೆಯ ಜೊತೆ ಒಳ್ಳೆಯ ಸಂಸ್ಕಾರವನ್ನು ಇಟ್ಕೊಂಡು ನಮ್ಮ ದೇಶವನ್ನು ಕಾಯುವ ಯೋಧರಾಗಿ ಸಂಘಟನೆಯಿಂದ ನಾವು ಹೊರಬರಬೇಕು. ಈ ನಿಟ್ಟಿನಲ್ಲಿ ಯೋಚನೆ ಮಾಡುವಂತಹ ಸಂಘಟನೆಯನ್ನು ನಾವು ಮಂಗಳೂರಲ್ಲಿ ಕೂಡ ಬೆಳೆಸಬೇಕು. ಅಂದರೆ ಕೇವಲ ಮಂಗಳೂರು ಅಂತಲ್ಲ, ತಾಲೂಕು ಮಟ್ಟದಲ್ಲೂ ಬಹಳಷ್ಟು ಅಭಿಮಾನಿಗಳು ಈಗಲೂ ನಂಗೆ ಗೊತ್ತಿದೆ. ಬಹಳಷ್ಟು ಎಲ್ಲ ತಾಲೂಕು ಮಟ್ಟದಲ್ಲೂ ಕೂಡ ನಮ್ಮ ಸಂಘಟನೆ ಅಭಿಮಾನಿಗಳು ಬಹಳಷ್ಟು ಇದ್ದಾರೆ, ಬಹಳಷ್ಟು ಕರೆ ಮಾಡ್ತಾ ಇರ್ತಾರೆ, ಎಲ್ಲರೂ ಮಾಡ್ತಾರೆ. ಆದರೆ ಸಂಘಟನೆಗೆ ಜೋಡಿಸುವಂತಹ ಕಾರ್ಯ ಆಗಬೇಕು. ಅದಕ್ಕೇನು ನಾವು ದಂಬಾಲು ಬೀಳಬೇಕು, ಇವತ್ತಿಂದ ನಾಳೆಗೆ ಆಗಬೇಕು, ಅದನ್ನು ಯಾರು ಕೂಡ ನಾವು ಟಾರ್ಗೆಟ್ ಅಂತ ಯಾರು ಕೊಡೋದಿಲ್ಲ, ನಮಗೆ ಗಡುವು ಅಂತ ಯಾರು ಕೊಡೋದಿಲ್ಲ. ಆದರೆ ಸಂಘಟನೆಯನ್ನು ಬೆಳೆಸುವಂತಹ ನಿಟ್ಟಿನಲ್ಲಿ ನಾವು ಕಾರ್ಯಪ್ರವೃತ್ತ ಆಗಬೇಕು. ಇನ್ನು ಇವತ್ತು ನೀವೇನು ಇವತ್ತು ಸಂಜೆ ಹೊತ್ತಿಗೆ ಪದಗ್ರಹಣ ಕಾರ್ಯಕ್ರಮ ಕೂಡ ಇದೆ. ಆ ಸಂದರ್ಭದಲ್ಲಿ ನೀವು ಕೂಡ ಜವಾಬ್ದಾರಿಯನ್ನು ತಗೊಳ್ಳೋರು ಇದ್ದೀರಿ. ಸಾಕಷ್ಟು ವಿಷಯಗಳು ಕೂಡ ನಮಗೆ ಮಾತಾಡಲಿಕ್ಕಿದೆ. ಆದರೆ ನಾನು ಈ ವಿಚಾರಗಳನ್ನು ಯಾಕೆ ಆರಂಭದಲ್ಲಿ ಹೇಳ್ತೀನಿ ಅಂತ ಹೇಳಿದ್ರೆ, ನಮಗೆ ಮುಖ್ಯ ಆಗಿರುವಂಥದ್ದು, ನಮಗೆ ಮುಖ್ಯ ಆಗಬೇಕಾದಂಥದ್ದು ಸಂಘಟನೆಯ ಬೆಳವಣಿಗೆ. ಸಂಘಟನೆಯ ಬೆಳವಣಿಗೆ ಹೇಳುವಂಥದ್ದು ಅದರ ಬಗ್ಗೆಯೂ ಕೂಡ ನಮ್ಮ ರಾಜ್ಯದ ಅಧ್ಯಕ್ಷರು ಕೂಡ ಅವರ ಅನುಭವಗಳನ್ನು ಮತ್ತೆ ಮುಂದಿನ ಅವಧಿಯಲ್ಲಿ ಅವರು ಹಂಚ್ಕೊಳ್ತಾರೆ. ಆದರೆ ನನಗೆ ಬಹಳ ಖುಷಿಯಾಗಿದೆ. 2-3 ದಿನಾಂಕಗಳು ಬದಲಾವಣೆ ಆದರೂ ಕೂಡ ಸೆಪ್ಟೆಂಬರ್ 22 ಈ ಕಾರ್ಯಕ್ರಮ ನಿಗದಿಯಾಗಿತ್ತು. ಇವತ್ತು ಇಲ್ಲಿ ಕಾರ್ಯಕ್ರಮ ನಡೀತಾ ಇದೆ, ಸಾಯಂಕಾಲ 4 ಗಂಟೆವರೆಗೆ ಇಲ್ಲಿ ನಡೀತಾ ಇದೆ. ಮತ್ತು ಸಾಯಂಕಾಲ 4 ಗಂಟೆ ಹೊತ್ತಿಗೆ ಭಾಳಷ್ಟು ಕಾರ್ಯಕರ್ತರು ನಮ್ಮ ಜೊತೆ ಸೇರುವರಿದ್ದಾರೆ ಅಂತ ಹೇಳುವಂತಹ ವಿಶ್ವಾಸ, ನಂಬಿಕೆ ನಂದು. ನಾನು ಮಗದೊಮ್ಮೆ ಸಂಘಟನೆ ಹೇಳ್ತೀನಿ, ದಯವಿಟ್ಟು ನಾನು ಏನು ಹೇಳಿದ್ನೋ ಅದನ್ನು ಗಂಭೀರವಾಗಿ ನೀವು ಪರಿಗಣಿಸಬೇಕು. ಸಂಘಟನೆಯ ಬಗ್ಗೆ ಚಿಂತನೆಯನ್ನು ಗಂಭೀರವಾಗಿ ಮಾಡಬೇಕು. ಮುಂದಿನ ದಿನದಲ್ಲಿ ನಾವು ಬಹಳ ಒಂದು ದೊಡ್ಡ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವಂತಹ ಒಂದು ಯೋಜನೆಯನ್ನು ಕೂಡ ನಾವು ಹಾಕಿಕೊಂಡಿದ್ದೇವೆ. ವಿಭಾಗದ ಅಧ್ಯಕ್ಷರು ಕೂಡ ಅದರ ಬಗ್ಗೆ ಮಾತಾಡಿದ್ದಾರೆ. ಬಹುಶಃ ಆ ಕಾರ್ಯಕ್ರಮ ಮಂಗಳೂರಿನಲ್ಲಿ ನಾವೊಂದು ಇತಿಹಾಸವನ್ನು ಸಂಘಟನೆಯ ವತಿಯಿಂದ ಇತಿಹಾಸವನ್ನು ಮಾಡಬೇಕು ಅಂತ ಹೇಳುವಂಥ ಒಂದು ಏನು ನಮ್ಮೊಂದು ಯೋಚನೆ ಇದೆ, ಅದನ್ನು ನನ್ನ ರಾಜ್ಯದ ಅಧ್ಯಕ್ಷರ ಸಮ್ಮುಖದಲ್ಲಿ ನಾನಿವತ್ತು ಹೇಳ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚಿನ ಕಾಳಜಿಯನ್ನು ನಾನು ನನ್ನ ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಉಡುಪಿ ಜಿಲ್ಲೆಗೆ ನಾನು ಕೂಡ ಕೊಡಬೇಕು ಅಂತ ಭಾವಿಸ್ತೀನಿ. ಅಂದರೆ ಹೆಚ್ಚಿನ ನನಗೆ ಸಂಘಟನೆ ಏನು ಕೆಲಸ ಕೊಡ್ತಾ ಇತ್ತು ಅದನ್ನು ಮಾಡುವಂಥ ನನಗೆ ಕೆಲಸ ಇರುತ್ತೆ. ಸಂಘಟನೆ ನನಗೆ ಏನು ಆದೇಶ ನೀಡುತ್ತೆ ಅದನ್ನು ಮಾಡುವಂತಹ ಕೆಲಸ ನಂದಾಗಿರುತ್ತೆ. ಹಾಗೆ ಸಂಘಟನೆ ನನಗೆ ಆದೇಶವನ್ನು ಹೆಚ್ಚಿನ ಹೊರ ಜಿಲ್ಲೆಗಳಲ್ಲಿ ಹೋಗುವಂತಹ ಕೆಲಸವನ್ನು ನನಗೆ ಅದು ವಹಿಸಿಕೊಟ್ಟಿತ್ತು. ಮುಂದಿನ ದಿನಗಳಲ್ಲಿ ವಿಭಾಗದ ಅಧ್ಯಕ್ಷರ ಜೊತೆ ಸೇರಿ
ಸಂಘಟನೆಯ ರಾಜ್ಯದ ಪದಾಧಿಕಾರಿಗಳಲ್ಲಿ ಕೂಡ ಮಾತುಕತೆ ಮಾಡಿಕೊಂಡು ಇಲ್ಲಿನ ಬೆಳವಣಿಗೆ ಬಗ್ಗೆ ಕೂಡ ಉಡುಪಿ ಜಿಲ್ಲೆಗಳಲ್ಲಿ ಹೇಗೆ ನಾವು ಸಂಘಟನೆಯನ್ನು ಬೆಳೆಸಬೇಕು, ಇನ್ನಷ್ಟು ಹೆಚ್ಚಿನ ನಾಯಕರನ್ನು ನಾವು ಬೆಳೆಸಬೇಕು, ನಾಯಕರನ್ನು ಸೃಷ್ಟಿ ಮಾಡಿದಂತಹ ನಮ್ಮ ಸಂಘಟನೆಗೆ ಇನ್ನಷ್ಟು ಹೆಚ್ಚಿನ ನಾಯಕರನ್ನು ಸೃಷ್ಟಿ ಮಾಡೋದೇನೋ ಅದೊಂದು ದೊಡ್ಡ ವಿಷಯ ಏನಲ್ಲ. ಅಂದರೆ ನಾಯಕರನ್ನು ಸೃಷ್ಟಿ ಮಾಡುವಂಥದ್ದೇ ನಮ್ಮ ಶ್ರೀರಾಮ್ ಸೇನೆ. ಹಾಗಾಗಿ ಇನ್ನಷ್ಟು ನಾಯಕರನ್ನು ಬೆಳೆಸಬೇಕು, ಜೊತೆಗೆ ಸಂಘಟನೆಯನ್ನು ಬೆಳೆಸಬೇಕು. ಹಿಂದೂ ಸಮಾಜದ ರಕ್ಷಣೆಗೆ ಹೆಚ್ಚಾಗಿ ನಾವು ಹೊಣೆ ಹೊರುವಂತಹ ಕೆಲಸವನ್ನು ನಾವು ಮುಂದಿನ ದಿನಗಳಲ್ಲಿ ಮಾಡಬೇಕು ಅಂತ ಹೇಳುವಂಥವನ್ನು ವಿಚಾರವನ್ನು ಹೇಳುತ್ತಾ ಈ ಕಾರ್ಯಕ್ರಮ ಸಾಯಂಕಾಲದವರೆಗೆ ನಡೆಯಲಿಕ್ಕಿದೆ. ಇದು ಯಶಸ್ವಿಯಾಗಲಿ ಅಂತ ನಾನು ಹಾರೈಸ್ತೇನೆ. ಹಾಗೆಯೇ ವೇದಿಕೆಯಲ್ಲಿ ಆಗಲೇ ನಾನು ಹೇಳಿದೆ, ಮುಂದಿನ ಗಣ್ಯರು ಸ್ವಲ್ಪ ಮಾತಾಡಿದ ಬಳಿಕ ವೇದಿಕೆಯ ಅವ್ರಿಗೆ ಸಜ್ಜನೆ ಮಾಡ್ತಾರೆ. ಬಳಿಕ ಅಧ್ಯಕ್ಷರ ಅವಧಿಯು ಮತ್ತೆ ಆರಂಭ ಆಗಲಿಕ್ಕೆ ಜೈ ಶ್ರೀರಾಮ್. ನಮ್ಮನ್ನು ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಸನ್ಮಾನ್ಯ ದಿನಕರ್ ಸುವರ್ಣ ಇವರು ನಮ್ಮನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಎಲ್ಲರೂ ನಿಮಗೆ ತಿಳಿಸಿರುತ್ತಾರೆ. ನಾವು ಹೆಚ್ಚೇನು ಮಾತಾಡಲಿಕ್ಕಿಲ್ಲ. ವೇದಿಕೆಯಲ್ಲಿರುವಂಥ ರಾಜ್ಯಾಧ್ಯಕ್ಷರಾದ ನನಗೆ ಹೆಸರು ಗಂಗಾಧರ ಕುಲಕರ್ಣಿ ಅವರೇ, ಆನಂದ್ ಶೆಟ್ಟಿ ಅವರೇ, ಮತ್ತು ಪುರುಷೋತ್ತಮರವರೇ ಹಾಗೂ ಮಧುಸೂದನ್ ನನ್ನ ಆತ್ಮೀಯರು. ನಮಗೆ ಎಲ್ಲ ಇದಕ್ಕೂ ನನ್ನೊಟ್ಟಿಗೆ ಸಹಪಾಠಿಯಾಗಿರೋರು ಮಧುಸೂದನ್ ನಮ್ಮದು. ನಾನು ಇಲ್ಲಿ ಸ್ವಾಗತ ಬಯಸ್ತಾ ಸಂಘಟನೆ ಬಗ್ಗೆ ಅವರು ಈಗಾಗಲೇ ಕಾಳಜಿಯನ್ನು ಎಲ್ಲರಿಗೂ ತಿಳಿಸಿದ್ದಾರೆ. ಯಾಕೆ ಸಂಘಟನೆ ಬೇಕು, ಮುಂದಿನ ದಿನಗಳಲ್ಲಿ ನಾವು ನಮ್ಮ ನೆಲದಲ್ಲಿ ನಾವು ಸ್ವತಂತ್ರವಾಗಿ ನಡಿಬೇಕಾದರೆ ಯಾವ ರೀತಿಯೆಲ್ಲ ಕಷ್ಟಗಳು ಆಗ್ತಾ ಉಂಟು ಅಂತ ಈಗಾಗಲೇ ಅವರು ನಮ್ಮ ಆನಶೆಟ್ಟರು ಬಹಳ ಉತ್ತಮವಾಗಿ ತಿಳಿಸಿಕೊಟ್ಟಿದ್ದಾರೆ. ನಾವೊಂದು ಸಮಾಜದಲ್ಲಿ ತಲೆ ಎತ್ತಿ ನಡೆಯಬೇಕಾದರೆ ಮುಂದಿನ ದಿನಗಳು ಬಹಳ ಕಷ್ಟ ಉಂಟು. ಸಂಘಟನೆ ಅಂತ ಈ ತರುಣರು ಮುಂದೆ ಬಂದು ಪ್ರತಿಯೊಂದು ಮನೆಯಿಂದಲೂ ಪ್ರತಿಯೊಂದು ಸಣ್ಣ ಮಕ್ಕಳಿಂದ ಹಿಡಿದು ಹಿರಿಯರ ತನಕ ಈ ಸಂಘಟನೆಯಲ್ಲಿ ಭಾಗವಹಿಸಿ ಈ ರಾಮಸೇನೆ ಎಂಬ ಈ ಮಂಗಳೂರು ಘಟಕವನ್ನು ಇನ್ನೂ ಕೂಡ ಅತ್ಯುತ್ತಮ ಒಳ್ಳೆಯ ಘಟಕ, ಒಳ್ಳೆಯ ಸಂಖ್ಯೆಯ ಬಗ್ಗೆ ಕೂಡ ಅವರು ಭಾಳ ಕಾಳಜಿ ವಹಿಸಿದರು. ಸಂಖ್ಯೆ ಪ್ರತಿಯೊಂದು ಸಂಘ ಸಂಸ್ಥೆಯಲ್ಲಿ ಇದ್ದದ್ದು ಸಂಖ್ಯೆ ಕಡಿಮೆ ಇರ್ತದೆ. ಆದರೂ ನಾವು ಒಗ್ಗಟ್ಟಿನ ರೀತಿಯಲ್ಲಿ ಎಲ್ಲರೂ ಒಬ್ಬರಿಗೊಬ್ಬ ಅನ್ಯೋನ್ಯತೆಯಿಂದ ಆ ಸಂಘಟನೆಯನ್ನು ಮೇಲೆ ತರುವಂಥ ಕೆಲಸ ಮಾಡೋಣ. ಪರಸ್ಪರ ಏನಾದರೂ ನಮ್ಮಲ್ಲಿ ಏನಾದರೂ ಅಪಸ್ವರಗಳಿದ್ರೆ ಅದನ್ನು ಒಗ್ಗೂಡಿಸಿ ಒಳ್ಳೆಯ ಸ್ವರ ನಾದವನ್ನಾಗಿ ಇಂಪಾದ ಒಂದು ಸಂಗೀತವನ್ನಾಗಿ ಮಾಡಿ ಮುಂದಿನ ಸಂಘಟನೆಯನ್ನು ಒಗ್ಗೂಡಿಸೋಣ ಅಂತ ನಾನು ಈ ಎಲ್ಲ ಕಾರ್ಯಕರ್ತರನ್ನು ಮತ್ತೊಮ್ಮೆ ಕೈ ಜೋಡಿಸಿ ನಾನು ನಿಮ್ಮ ಹತ್ರ ಪ್ರಾರ್ಥನೆ ಮಾಡ್ತೇನೆ. ಯಾಕಂದರೆ ಸಂಘಟನೆ ಅಂದೊಂದು ಅದು ಯಾವುದೇ ಇರಲಿ, ಈಗ ನಮ್ಮಲ್ಲಿ ನಾವೊಂದು ಅಣ್ಣ ತಮ್ಮಂದಿರ ಬಜರಂಗದ ಇರ್ಬೋದು, ಹಿಂದೂ ನಮ್ಮದು ಸಂಘಟನೆ ಹಲವು ಸಂಘಟನೆಗಳು, ಅದರಲ್ಲಿ ರಾಮಸೇನೆ ಪ್ರಾಮುಖ್ಯವಾದದ್ದು. ಯಾಕಂದರೆ ಮುಂದಿನ ದಿನಗಳಲ್ಲಿ ನಾವು ನಮ್ಮ ಮನೆಯ ಮಕ್ಕಳನ್ನು ಈ ಸಂಘಟನೆಗೆ ತರುವಂಥ ಕಾರ್ಯಕ್ರಮ ಮಾಡಬೇಕು. ಮಕ್ಕಳಿಗೆ ಅದರ ಬಗ್ಗೆ ನಾವು ಸಂಘಟನೆಯಿಂದ ಏನು ಮಾಡಬೇಕು, ಮುಂದಿನ ನಮ್ಮ ಜೀವನ ಪಾವನವಾಗಬೇಕಾದ್ರೆ, ನಮ್ಮ ಮನೆಯ ಹೆಣ್ಮಕ್ಕಳು ದಾರಿಯಲ್ಲಿ ನಡಿಬೇಕಾದ್ರೆ ಯಾವ ರೀತಿಯಲ್ಲಿ ನಾವು ಅದನ್ನು ಮುನ್ನಡೆಸಬೇಕು ಅಂತ ಒಂದು ತಿಳುವಳಿಕೆಯನ್ನು ನಮ್ಮ ಮನೆಯಿಂದ ನಾವು ಮಾಡ್ತಾ ಬರಬೇಕು. ಆಗಿರುವಾಗ ಮಾತ್ರ ಈ ಸಂಘಟನೆ ಮುಂದೆ ಬರಲಿಕ್ಕೆ ಸಾಧ್ಯ. ನಮ್ಮಿಂದ ಯಾವುದೇ ಕೊರತೆ ಬರದಾಗೆ ಸಮಾಜಕ್ಕೆ ನಾವು ಸಂಘಟನೆ ತೋರಿಸಬೇಕು. ನಮ್ಮಿಂದ ಯಾರಿಗೂ ಅನ್ಯಾಯ ಆಗಬಾರ್ದು. ಸಂಘಟನೆ ಅಂದರೆ ಹೇಗೆ, ಇಂಥ ಒಂದು ಮಂಗಳೂರಿನಲ್ಲಿ ರಾಮಸೇನೆ ಅಂತ ಒಂದು ಘಟಕ ಉಂಟು. ಅದು ಆ ಮಾರ್ಗದರ್ಶಕ, ಎಲ್ಲರಿಗೂ ಒಂದು ಮಾರ್ಗದರ್ಶಕ ಉಂಟು. ಯಾವುದೇ ಒಂದು ಕಷ್ಟ ಕಾಲದಲ್ಲಿ ಒಂದು ನಮ್ಮಲ್ಲಿ ಕಷ್ಟ ಉಂಟಂತಂದರೆ ಆ ಸಂಘಟನೆಗೆ ನಾವು ಕರೆ ಕೊಟ್ಟರೆ ನಮಗೆ ಖಂಡಿತವಾಗಲೂ ಆ ಸಂಘಟನೆಯಿಂದ ಉಪಕಾರ ಆಗ್ತದೆ. ನಮ್ಮ ಕಷ್ಟವನ್ನು ಅವರು ಸಹಕಾರ ಮಾಡ್ತಾರೆ ಅಂತ ಒಂದು ಮನೋಭಾವ ಮನಸ್ಸಲ್ಲಿ ಬಂದರೆ ಮಾತ್ರ ಆ ಸಂಘಟನೆಗೆ ಬೆಲೆ ಬರೋದು. ಅಂಥ ಕೆಲಸವನ್ನು ಇವತ್ತು ರಾಮಸೇನೆ ಮಾಡ್ತಾ ಹೋಗ್ತಾ ಉಂಟು. ಅದರಲ್ಲೂ ತನ್ನ ಬಿಡುವಿಲ್ಲದ ಕೆಲಸ ಇದ್ದರೂ ಕೂಡ ಅದನ್ನು ಬದಿಗೊತ್ತಿ ನನ್ನ ಆತ್ಮೀಯರು ಮಧುಸೂದನರು, ನಾನು ಈ ಸಾಧಾರಣ ಒಂದು 25 ವರ್ಷದಿಂದ ನಾನು ಅವರೊಟ್ಟಿಗೆ ಸಹಪಾಠಿಯಾಗಿದ್ದೇನೆ. ಆದರೂ ಯಾವುದೇ ನೀವು ಎಲ್ಲಿ ಎಂಥದೇ ಒಂದು ಕಾರ್ಯಕ್ರಮ ಆಗಿ ಮಧುಸೂದನರು ಈಗ ಆಗ್ಬೇಕಂದ್ರೆ ತಕ್ಷಣವಾಗಿ ಅದಕ್ಕೇನು ಏನೇ ಎಲ್ಲ ವ್ಯವಸ್ಥೆ ಬಿಡಬೇಕಂತ ನನಗೆ ಮಾಡಿಕೊಟ್ಟವರು ನನ್ನ ಆತ್ಮೀಯರು ಮಧುಸೂದನರು. ಇದನ್ನು ನಾನು ಹೊಗಳೋದಲ್ಲ, ಇದು ನನ್ನ ಅನುಭವದ ವಿಷಯವನ್ನು ಇಲ್ಲಿ ಖಂಡಿತವಾಗಿ ನಾನು ಹೇಳಲೇಬೇಕು. ಯಾಕಂದರೆ ಪ್ರತಿಯೊಂದು ನಾವು ಈಗ ನಮ್ಮ ಅಸೋಸಿಯೇಷನ್ ಆಗಲಿ,
ಬೇರೆ ಬೇರೆ ಸಂಘ ಸಂಸ್ಥೆಯಲ್ಲಿದ್ದಾರೆ. ನಮಗೆ ಏನಾದರೂ ಒಂದು ವಿಷಯದಲ್ಲಿ ಬೇಕಾದರೆ ಪತ್ರಕರ್ತರಿಂದ ಹಿಡಿದು ಪ್ರತಿಯೊಂದು ಪೊಲೀಸ್ ಸ್ಟೇಷನ್ವರೆಗೆ ನಮಗೆ ಇಂಪ್ರೆಸ್ ಬೇಕಾದ್ರೆ ನಾವು ಮೊದಲು ಅವರಿಗೆ ಭೇಟಿ ಮಾಡೋದು. ಯಾಕಂದರೆ ಅವರಿಗೆ ಅಂಥ ಒಂದು ದೇವರು ಶಕ್ತಿ ಕೊಟ್ಟಿದ್ದಾರೆ, ಪ್ರತಿಯೊಬ್ಬರನ್ನು ನಡೆಸುವಂಥ ಶಕ್ತಿ ಕೊಟ್ಟಿದ್ದಾರೆ. ಅದು ಇನ್ನೂ ಮುಂದೆ ಕೂಡ ನಡ್ಕೊಂಡು ಹೋಗಲಿ. ಹಾಗೆ ಮಂಗಳೂರಿನ ಈ ಘಟಕ ಇನ್ನೂ ಕೂಡ ಉತ್ತಮ ರೀತಿಯಲ್ಲಿ ಸಾಗಲಿ. ನಾವು ಉದ್ಯಮಿಗಳು, ನಾವು ವ್ಯವಹರಿಸ್ತಿರೋದು, ನಮ್ಮಿಂದ ಏನಾದರೂ ಈ ಸಂಘಟನೆಗೆ ಸಹಾಯ ಮಾಡ್ಬೋದು, ನಮ್ಮಿಂದ ಏನಾದರೂ ತುಂಬ ಜನ ನಮ್ಮ ಆತ್ಮೀಯರಿದ್ದಾರೆ, ನಾವೆಲ್ಲ ಸೇರಿ ಈ ಸಂಘಟನೆಯನ್ನು ಖಂಡಿತವಾಗಿಯೂ ಇನ್ನು ಮುಂದೆ ದಿನಕ್ಕೆ ಉತ್ತಮ ಸಂಘಟನೆಯಾಗಿ ಮಾಡುವಂತ ಹೇಳುತ್ತಾ ನನಗೊಂದು 2 ಮಾತುಗಳನ್ನ ಅವಕಾಶ ಕೊಟ್ಟಿದ್ರಿ. ಎಲ್ಲರಿಗೂ ಧನ್ಯವಾದಗಳು ಅಂತ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದ ಸಮರ್ಪಣೆ. ಈ ಕಾರ್ಯಕ್ರಮವನ್ನು ಮಂಗಳೂರು ಹಾಗೂ ಉಡುಪಿ ವಿಭಾಧ್ಯಕ್ಷರಾಗಿರುವಂಥ ಶ್ರೀರಾಮ ಸೇನೆಯ ಮಧುಸೂದನ್ ಉರೋಷ್ಟುವರ್ ಇವರು ಧನ್ಯವಾದ ಕಾರ್ಯಕ್ರಮವನ್ನು ನೆರವೇರಿಸಿದರು. ಹಾಗೂ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ನಮ್ಮ ಆತ್ಮೀಯರಾದ ಆನಂದ್ ಶೆಟ್ಟಿ ಅಡ್ಯಾರ್ ಅವರು ಹಾಗೂ ನಮ್ಮ ಹಿರಿಯರಾದ ಮಾರ್ಗದರ್ಶಕರಾದ ಶ್ರೀರಾಮ ಸೇನೆ ಹಿತಚಿಂತಕರಾದ ಪುರುಷೋತ್ತಮ್ ಪಾವಂಜೆ ಇವರಿಗೂ ಕೂಡ ನಮ್ಮ ಧನ್ಯವಾದಗಳು. ಹಾಗೂ ಇಲ್ಲಿ ನಮ್ಮ ಆತ್ಮೀಯರಾದ ದಿನಕರ್ ಸುವರ್ಣ CCI ನಮ್ಮ ಆತ್ಮೀಯ ಗೆಳೆಯ ಹಾಗೂ ನಮ್ಮ ಶ್ರೀರಾಮ ಸೇನೆಯ ಬಗ್ಗೆ ಅತ್ಯಂತ ಕಾಳಜಿಯಿಂದ ನಮ್ಮ ಕಾರ್ಯಕರ್ತರಿಗೆ ಹಿತಚು ನುಡಿಗಳನ್ನು ಹೇಳಿದ ದಿನಕರ್ ಸುವರ್ಣ ಇವರಿಗೂ ಕೂಡ ನಮಗೆ ಧನ್ಯವಾದಗಳು. ಹಾಗೆ ನಮ್ಮ ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಅರುಣ್ ಶೆಟ್ಟಿ ಖಾದ್ರಿ ಇವರಿಗೂ ಕೂಡ ಧನ್ಯಗಳು. ಹಾಗೂ ಇಲ್ಲಿ ಆಗಮಿಸಿದ ಶ್ರೀರಾಮ ಸೇನೆಯ ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ನಮ್ಮ ಶ್ರೀರಾಮ ಸೇನೆ ಪರವಾಗಿ ಜಿಲ್ಲಾ ಸಮಿತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಬೋಲೋ ಭಾರತ್ ಮಾತಾ ಕಿ ಜೈ. ಗಣ್ಯಾತಿ ಗಣ್ಯರ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ಕೂಡ ನಡೀಲಿಕ್ಕೆ ಅಂತ ಹೇಳುತ್ತಾ ಮುಂದಿನ ಕಾರ್ಯಕಲಾಪದ ಪ್ರಯುಕ್ತ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಲ್ಲಿನ ವೇದಿಕೆಯ ಕಾರ್ಯಕ್ರಮವನ್ನು ವಿಸರ್ಜನೆಯನ್ನು ಮಾಡಿ ಮುಂದಕ್ಕೆ ಕಾರ್ಯಕಲಾಪ ಈ ಜಾಗದಲ್ಲಿ ನಡೀಲಿಕ್ಕೆ ಅಂತ ಹೇಳ್ತಿದ್ದೇವೆ. ಕ್ರಮ ಮುಂದುವರಿತದೆ. ಎಲ್ಲ ಕಾರ್ಯಕರ್ತರು ಕೂಡ ಉಪಸ್ಥಿತರಿದ್ದು ಈ ಕಾರ್ಯಕ್ರಮದ ಯಶಸ್ವಿಗೆ ಕಾರಣರಾಗಬೇಕೆಂದು ಕೇಳಿಕೊಳ್ಳುತ್ತಾ ಮತ್ತೊಮ್ಮೆ ವೇದಿಕೆಯಲ್ಲಿರುವ ಗಣ್ಯರಲ್ಲಿ